ಎಲ್ರಿಗೂ ನಮಸ್ಕಾರ. ನಾವಿವತ್ತು ಈ ವಿಡಿಯೋದಲ್ಲಿ ಲೋಕೋಸ್ SCG ಟ್ರಾನ್ಸಾಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ನಾವು ಇಲ್ಲಿವರೆಗೂ ಏನು ಮಾಡಿದ್ದೀವಿ ಅಂದರೆ SCG ಪ್ರೊಫೈಲ್ನ ಆ್ಯಡ್ ಮಾಡಿದ್ದೀವಿ, SCG ಮೆಂಬರ್ ಪ್ರೊಫೈಲ್ನ ಆ್ಯಡ್ ಮಾಡಿದ್ದೀವಿ, ಅದು ಅಪ್ರೂವಲ್ ಕೂಡ ಆಗಿದೆ. ಅಪ್ರೂವಲ್ ಆಗಿರೋಂಥ SCGಸ್ದು ಟ್ರಾನ್ಸಾಕ್ಷನ್ನ ನಾವು ಎಂಟ್ರಿ ಮಾಡ್ತಾ ಹೋಗಬೇಕಾಗತ್ತೆ. ಟ್ರಾನ್ಸಾಕ್ಷನಲ್ಲಿ 2 ಟೈಪ್ ಬರುತ್ತೆ, ಒಂದು ಕಟ್ ಆಫು, ಇನ್ನೊಂದು ರೆಗ್ಯುಲರ್ ಮೀಟಿಂಗು. ಕಟ್ ಆಫಲ್ಲಿ ನಾವು ಇಲ್ಲಿವರೆಗೂ ಏನಾಗಿದೆ, ಲೈಕ್ SCG ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಏನು ಎಂಟ್ರಿ ಆಗಿದೆ ಅದನ್ನು ಆ್ಯಡ್ ಮಾಡ್ತೀವಿ. ರೆಗ್ಯುಲರ್ ಮೀಟಿಂಗಲ್ಲಿ ಆ ಮಂತಲ್ಲಿ ಏನೇನು ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದನ್ನು ಎಂಟ್ರಿ ಮಾಡ್ತೀವಿ. SCG ಸ್ಟಾರ್ಟ್ ಆಗಿ 12 ಮೀಟಿಂಗ್ ಆಗಿರೋಂಥ SCGಗಳಿಗೆ ಕಟ್ ಆಫ್ ಒಂದೇ ಸರಿ ಎಂಟ್ರಿ ಮಾಡಿ ಆಮೇಲೆ ಮಂತ್ಲಿ ರೆಗ್ಯುಲರ್ ಮೀಟಿಂಗ್ನ ನಾವು ಮಾಡ್ಕೊಂಡು ಹೋಗ್ತೀವಿ. ನಾವೀಗ ಲೋಕೋಸಲ್ಲಿ ನಾವು ಯಾವಾಗಲೂ ನಾರ್ಮಲಾಗಿ ಲೋಕೋಸ್ ಯಾವ ಥರ ಓಪನ್ ಮಾಡ್ತಿದ್ವಿ ಅದೇ ಥರ ಓಪನ್ ಮಾಡಿದ್ರೆ ಇಷ್ಟು ದಿನ ನಾವು SCG ಮತ್ತು SCG ಪ್ರೊಫೈಲ್ ಸಿಂಕ್ರೊನೈಸೇಷನ್ನ ಹೆಚ್ಚಾಗಿ ಯೂಸ್ ಮಾಡಿದ್ದೀವಿ. ಇನ್ನು ಮುಂದೆ ನಾವು ಮೀಟಿಂಗ್ಸ್ನ ಯೂಸ್ ಮಾಡಬೇಕಾಗತ್ತೆ. ಇದರಲ್ಲಿ SCG ಡೀಟೇಲ್ ಹಾಕಿದ್ದೀವಿ, SCG ಪ್ರೊಫೈಲ್ ಸಿಂಕ್ರೊನೈಸೇಷನಲ್ಲಿ ಡೌನ್ಲೋಡ್ ಡೇಟಾ, ಅಪ್ಲೋಡ್ ಡೇಟಾ ಎಲ್ಲದು ಮಾಡಿದ್ದೀವಿ. ಈಗ ಮೀಟಿಂಗ್ಸಿಗೆ ಹೋದರೆ ಇಲ್ಲಿ ಮೈ ಮೀಟಿಂಗ್ಸ್ ಮತ್ತು SCG ಮೀಟಿಂಗ್ ಸಿಂಕ್ರೊನೈಸೇಷನ್ ಏನಿದೆ ಅದನ್ನು ನಾವು ಜಾಸ್ತಿ ಯೂಸ್ ಮಾಡ್ತೀವಿ SCG ಟ್ರಾನ್ಸಾಕ್ಷನ್ಗೆ. ಇಲ್ಲಿ ಮೈ ಮೀಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮಲ್ಲಿ ಅಪ್ರೂವ್ ಆಗಿರೋಂಥ ಎಲ್ಲ SCGಸ್ದು ಲಿಸ್ಟ್ ಇಲ್ಲಿ ಬರುತ್ತೆ. ಇಲ್ಲಿ 29 SCGs ಅಪ್ರೂವ್ ಆಗಿದೆ, 33 SCGಯಲ್ಲಿ 29 ಅಪ್ರೂವ್ ಆಗಿದೆ. ಆ SCGಯಲ್ಲಿ ಮೆಂಬರ್ಸ್ ಏನು ಅಪ್ರೂವ್ ಆಗಿರ್ತಾರೆ ಅದ್ರದ್ದು ಮೆಂಬರ್ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಯಾರು ಒಬ್ಬರು ಮೆಂಬರ್ ಏನಾದರೂ ರಿಜೆಕ್ಟ್ ಆಗಿದ್ದಾರೆ, 9 ಮೆಂಬರ್ಸ್ ಮಾತ್ರ ಅಪ್ರೂವ್ ಆಗಿದ್ದಾರೆ ಅಂದರೆ ಆ 9 ಮೆಂಬರ್ಸ್ ಮಾತ್ರನೇ ನಮಗೆ ನೇಮ್ ಶೋ ಆಗೋದು. ಸೊ ಎಲ್ಲನೂ ಶೋ ಆಗಬೇಕು ಅಂದರೆ ಎಲ್ಲ ಮೆಂಬರ್ಸ್ದು ನಾವು ಏನೇನು ಕರೆಕ್ಷನ್ಗೆ ನಾವು ರಿಜೆಕ್ಟ್ ಮಾಡಿರ್ತಾರೆ ಅದನ್ನೆಲ್ಲ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಫಸ್ಟ್ SCGಯಲ್ಲಿ 3 ಡಾಟ್ಸ್ ಕಾಣಿಸ್ತಿದ್ದಲ್ಲ, ಆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಅಲ್ಲಿ ಲಿಸ್ಟ್ ಬರುತ್ತೆ. ಒಂದು ಜನ್ರೇಟ್ ಮೀಟಿಂಗ್ ಅಂತ ಬರುತ್ತೆ. ಜನ್ರೇಟ್ ಮೀಟಿಂಗ್ ಅಂದರೆ ನಾವು ಮೀಟಿಂಗ್ನ ಜನ್ರೇಟ್ ಮಾಡುವಾಗ ಯೂಸ್ ಮಾಡ್ತೀವಿ. ಜನ್ರೇಟ್ ಆದಮೇಲೆ ನಾವು ಅರ್ಧಂಬರ್ಧ ಎಂಟ್ರಿ ಮಾಡಿ ಅದು ಬ್ಯಾಕ್ ಹೋಗ್ಬಿಟ್ಟಿರುತ್ತೆ, ಆವಾಗ ಮತ್ತೆ ಓಪನ್ ಮಾಡ್ತೀವಿ. ಮತ್ತು ನಾವು ಜನ್ರೇಟ್ ಮೀಟಿಂಗ್ ಕೊಡಬಾರ್ದು, ಎಡಿಟ್ ಮೀಟಿಂಗ್ ಕೊಡಬೇಕು. ಎಡಿಟ್ ಮೀಟಿಂಗ್ ಕೊಟ್ಟಾಗ ಅದನ್ನು ನೆಕ್ಸ್ಟ್ ಕಂಟಿನ್ಯೂ ಏನಾದರೂ ಎಡಿಷನ್ನು, ಡಿಲಿಷನ್ನು, ಆ್ಯಡು ಏನೇ ಇದ್ದರೂ ಎಡಿಟ್ ಮಾಡ್ಕೊತಾ ಹೋಗ್ಬೋದು. ನಮ್ಮದು ಎಡಿಟ್ ಏನೂ ಇಲ್ಲ, ಜಸ್ಟ್ ವ್ಯೂ ಮಾಡಬೇಕಷ್ಟೇ. ಅಂತಂದರೆ ವ್ಯೂ ಮೀಟಿಂಗ್ನ ನಾವು ಯೂಸ್ ಮಾಡ್ತೀವಿ, ಜಸ್ಟ್ ನೋಡೋಕ್ಕಷ್ಟೇ. ಆ ವ್ಯೂ ಮೀಟಿಂಗಲ್ಲಿ ನಾವೇನು ಚೇಂಜಸ್ ಮಾಡೋಕ್ಕಾಗಲ್ಲ. ನೆಕ್ಸ್ಟು ವ್ಯೂ ಕ್ಯೂ ಸ್ಟೇಟಸ್ಸು. SCGನ ಅಪ್ಲೋಡ್ ಮಾಡಾದ್ಮೇಲೆ ಅದ್ರ ಸ್ಟೇಟಸ್ ಏನಾಗಿದೆ ಅಂತ ತಿಳ್ಕೊಳಕ್ಕೆ, ಅದು ಅಪ್ರೂವ್ ಆಗಿದೆಯಾ ಅಥವಾ BPMಗೆ ಹೋಗಿಲ್ವಾ, ಇನ್ನು ನಮ್ಮ ಹತ್ರನೇ ಇದೆಯಾ ಅದನ್ನು ನೋಡ್ಕೊಳಕ್ಕೆ ವ್ಯೂ ಕ್ಯೂ ಸ್ಟೇಟಸ್ನ ನಾವು ಯೂಸ್ ಮಾಡ್ತೀವಿ. ಡೌನ್ಲೋಡ್ ಮೀಟಿಂಗು, ನಾವಿವಾಗ ಈ ಮೊಬೈಲಲ್ಲಿ ಮೀಟಿಂಗ್ಸ್ ಎಲ್ಲ ಅಪ್ಲೋಡ್ ಮಾಡಿರ್ತೀವಿ, ಬಟ್ ಅದು ಮೊಬೈಲ್ ಮಿಸ್ ಆಗಿಬಿಡುತ್ತೆ ಅಥವಾ ಬೇರೆ ಮೊಬೈಲ್ ತೊಗೊತೀವಿ, ಬೇರೆ ಮೊಬೈಲಿಗೆ ID ಹಾಕ್ಕೊತೀವಿ ಅಂದಾಗ ನಾವು ID ಹಾಕ್ಕೊಂಡ್ಮೇಲೆ ಫಸ್ಟಿಗೆ ನಮಗೆ ಮೀಟಿಂಗ್ಸ್ ಬರಲ್ಲ. ಡೌನ್ಲೋಡ್ ಮೀಟಿಂಗ್ ಅಂತ ಕೊಟ್ಟ ಮೇಲೆ ನಾವು ಸಿಂಕ್ ಆಗಿರೋಂಥ ಎಲ್ಲ ಮೀಟಿಂಗ್ಸ್ನು ನಾವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಅಪ್ಲೋಡ್ ಮೀಟಿಂಗ್ನ ಅಪ್ಲೋಡ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ಕೊತೀವಿ. ಈಗ ನಾನು ಜನ್ರೇಟ್ ಮೀಟಿಂಗ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಜನ್ರೇಟ್ ಮೀಟಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಲಾಸ್ಟ್ ಮೀಟಿಂಗ್ ನಂಬರು, ಲಾಸ್ಟ್ ಮೀಟಿಂಗ್ ಡೇಟ್ ಎರಡೂ ಫ್ರೀಸ್ ಆಗಿರುತ್ತೆ. ಇದು ನೆಕ್ಸ್ಟ್ ಬರುತ್ತಲ್ಲ ನ್ಯೂ ಮೀಟಿಂಗ್ ನಂಬರ್. ಈ ನ್ಯೂ ಮೀಟಿಂಗ್ ನಂಬರ್ ಅಂದರೆ ಏನು ಅಂದರೆ, ನಾವು ಸ್ಟಾರ್ಟಿಂಗಿಂದ ಇಲ್ಲಿ ನ್ಯೂ ಮೀಟಿಂಗ್ಸಲ್ಲಿ ನಾವು SCG ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಎಷ್ಟು ಟೋಟಲ್ ಮೀಟಿಂಗ್ ಆಗಿದೆ ಆ ಮೀಟಿಂಗ್ ನಂಬರ್ನ ಹಾಕಬೇಕಾಗತ್ತೆ. ಅಂದರೆ ಇವಾಗ ನವೆಂಬರಲ್ಲಿ ಇದ್ದೀವಿ ಅಂದರೆ ನವೆಂಬರಲ್ಲಿ ಯಾವ ಡೇಟಲ್ಲಿ ಮೀಟಿಂಗ್ ಆಗಿದೆ ಆ ಮೀಟಿಂಗ್ ಎಷ್ಟನೇದು, ಲೈಕ್ ನಾವು ಇವಾಗ ಒಂದು 60 ಮೀಟಿಂಗ್ ಆಗಿರ್ಬೋದು ಅಥವಾ 70 ಮೀಟಿಂಗ್ ಆಗಿರ್ಬೋದು ಅಥವಾ 100 ಮೀಟಿಂಗ್ ಆಗಿರ್ಬೋದು. ಆ ಮೀಟಿಂಗ್ ಇವಾಗ ನವೆಂಬರಲ್ಲಿ ಆಗ್ತಿರೋದು 100ನೇ ಮೀಟಿಂಗ 70ನೇ ಮೀಟಿಂಗ ಅಂತೇಳಿ ಹಾಕಬೇಕಾಗತ್ತೆ. ನಾನು 62 ಅಂತ ತೊಗೊತೀನಿ. ನೆಕ್ಸ್ಟು ಮೀಟಿಂಗ್ ಡೇಟು ಅಂದರೆ ನವೆಂಬರಲ್ಲಿ ಯಾವ ಡೇಟಲ್ಲಿ ನಾವು ಮೀಟಿಂಗ್ ಮಾಡಿದ್ದೀವಿ ಅಂತೇಳ್ಬಿಟ್ಟು 5ನೇ ತಾರೀಕು ಇರ್ಬೋದು, 10ನೇ ತಾರೀಕು ಇರ್ಬೋದು, 8 ಇರ್ಬೋದು, ಯಾವಾಗ ಮಾಡಿರ್ತಾರೆ ಆ ಡೇಟ್ನ ನಾವು ಇವಾಗ ತೊಗೊಬೇಕು. ಇಲ್ಲಿ ನಾನು ಯಾವ ಡೇಟ್ ತೊಗೊತೀರೋ ನೆಕ್ಸ್ಟ್ ಮಂತ್ ಅದೇ ಡೇಟಿಗೆ ಬರುತ್ತೆ, ಡಿಸೆಂಬರ್ಗೆ ಅಂತ. ನಾನು ಇವಾಗ ನವೆಂಬರ್ 5 ಅಂತ ತೊಗೊತೀನಿ. ನವೆಂಬರ್ 5ಕ್ಕೆ 62 ಮೀಟಿಂಗ್ ಆಗಿದೆ SCGದು ಅಂತೇಳಿ ತೊಗೊಂಡು ಇಲ್ಲಿ ಜನ್ರೇಟ್ ಆ್ಯಂಡ್ ಓಪನ್ ಅಂತ ಕೊಟ್ಟರೆ ಅಲ್ಲಿ ಕೇಳುತ್ತೆ, ಡೂ ಯು ವಾಂಟ್ ಟು ಜನ್ರೇಟ್ ಅ ಕಟ್ ಆಫ್ ಮೀಟಿಂಗ್, ನಿಮಗೆ ಕಟ್ ಆಫ್ ಮೀಟಿಂಗ್ ಜನ್ರೇಟ್ ಮಾಡಬೇಕಾ ಅಂತ. ಇಲ್ಲ 12 ಮೀಟಿಂಗಿಂತ ಜಾಸ್ತಿ ಆಗಿರೋಂದ್ರೆ ನಾವು ಕಟ್ ಆಫ್ ಮೀಟಿಂಗ್ಗೆ ಜನ್ರೇಟ್ ಮಾಡಬೇಕಾಗತ್ತೆ. ಸೊ ನಾವು ಎಸ್ ಅಂತ ಕೊಡ್ತೀವಿ. ನೆಕ್ಸ್ಟ್ ಎಸ್ ಅಂತ ಕೊಟ್ಟ ಮೇಲೆ ಇಲ್ಲಿ ನೋಡಿ ನವೆಂಬರ್ 5 ಮೀಟಿಂಗ್ ಡೇಟ್ ಬಂದಿದೆ, SCG ನೇಮು, SCG ಕೋಡ್ ಬಂದಿದೆ. ಮತ್ತು ಫಸ್ಟ್ಗೆ ಮೆಂಬರ್ ಟ್ರಾನ್ಸಾಕ್ಷನಲ್ಲಿ ಏನೇನಿದೆ, ಅಟೆಂಡೆನ್ಸು, ಸೇವಿಂಗ್ಸು, ಕ್ಲೋಸ್ಡ್ ಲೋನ್ಸು, ಆ್ಯಕ್ಟಿವ್ ಲೋನ್ಸು, ರಿಸೀವ್ಡ್ ಫ್ರಮ್ ಮೆಂಬರ್ಸು, ಪೇಯ್ಡ್ ಟು ಮೆಂಬರ್ಸು, ಇದು ಮೆಂಬರ್ ಡೀಟೇಲ್ಸ್ನ ಹಾಕ್ತೀವಿ. ನೆಕ್ಸ್ಟು ಗ್ರೂಪ್ ಟ್ರಾನ್ಸಾಕ್ಷನಲ್ಲಿ ಗ್ರೂಪ್ ಇನ್ವೆಸ್ಟ್ಮೆಂಟು, ಗ್ರೂಪ್ ಕ್ಲೋಸ್ಡ್ ಲೋನು, ಗ್ರೂಪ್ ಆ್ಯಕ್ಟಿವ್ ಲೋನ್ಸು, CC ಲಿಮಿಟ್ಸು, ಗ್ರೂಪ್ ರೆಸಿಪ್ಟ್ಸು, ಫಂಡ್ಸ್ ಆರ್ ಗ್ರ್ಯಾಂಟ್ಸ್ ಅಡ್ವಾನ್ಸಸ್ಸು, ಗ್ರೂಪ್ ಪೇಮೆಂಟ್ಸು, ಕ್ಯಾಶ್ ಬ್ಯಾಲೆನ್ಸು, ಬ್ಯಾಂಕ್ ಬ್ಯಾಲೆನ್ಸು, ಗ್ರೂಪ್ ಟ್ರಾನ್ಸಾಕ್ಷನ್ ಸಮ್ಮರಿ. ಏನಾದರೂ ಅಮೌಂಟು ಮಿಸ್ ಮ್ಯಾಚ್ ಆಗಿ ಸಸ್ಪೆನ್ಸ್ ಅಕೌಂಟಿಗೆ ಹೋಗಿದ್ರೆ ಸಸ್ಪೆನ್ಸ್ ಅಕೌಂಟು. ಇಲ್ಲಿ ಲಾಸ್ಟಿಗೆ ಒಂದು ಆಪ್ಷನ್ ಇದೆ, ಡಿಸ್ಪ್ಲೇ ಫಂಡ್ ಫ್ರಮ್ FDM 2 ಇಂದ ನಿಮಗೆ ಈ SCGಗೆ ಯಾವುದಾದ್ರೂ ಫಂಡ್ ಬಂದಿದ್ದರೆ ಅದ್ರ ಡಾಟಾ ಇಲ್ಲಿ ಬರುತ್ತೆ.
ನೆಕ್ಸ್ಟ್ ಫಸ್ಟ್ಗೆ ಇಲ್ಲಿ ನಾವು ಅಟೆಂಡೆನ್ಸಿಗೆ ಹೋಗೋಣ. ಅಟೆಂಡೆನ್ಸಿಗೆ ಹೋದರೆ ಎಲ್ಲ ಮೆಂಬರ್ಸ್ದು ನೇಮ್ ಡಿಸ್ಪ್ಲೇ ಆಗುತ್ತೆ. 10 ಜನ ಇದ್ದಾರೆ, 10 ಜನ ಅಪ್ರೂವ್ ಆಗಿದ್ದಾರೆ. ಸೊ ಇಲ್ಲಿ ನೇಮ್ ಡಿಸ್ಪ್ಲೇ ಆಗ್ತಿದೆ. ಅಟೆಂಡೆನ್ಸು ನಾನು 62 ಮೀಟಿಂಗ್ ಏನು ತೊಗೊಂಡಿದ್ದೀನಿ, 62 ಮೀಟಿಂಗಲ್ಲಿ ಅನಿತಾ DM ಅನ್ನೋರು ಎಷ್ಟು ಮೀಟಿಂಗ್ಗೆ ಜಾಯ್ನ್ ಆಗಿದ್ದಾರೆ, ಅಟೆಂಡ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಎಂಟ್ರಿ ಮಾಡ್ತೀವಿ. ಈಗ ಅವರು ಅಮೌಂಟ್ನ ಕೊಟ್ಟು ಕಳಿಸಿರ್ತಾರೆ, ಬಟ್ ಅವ್ರು ಮೀಟಿಂಗ್ ಬಂದಿರಲ್ಲ. ನಾವು ಮೀಟಿಂಗಲ್ಲಿ ಎಷ್ಟು ಡಿಸ್ಕಷನ್ಸ್ ಮಾಡಿರ್ತೀವಿ, ಆ ಮೀಟಿಂಗ್ ಬಂದಿಲ್ಲ ಅಂದರೆ ನಾವು ಆ ಮೀಟಿಂಗಲ್ಲಿ ಅವ್ರು ಸಿಗ್ನೇಚರ್ ಮಾಡಿಲ್ಲ ಅಂದರೆ ಅದು ಆಬ್ಸೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. 62 ಮೀಟಿಂಗ್ಗೆ 62 ಬಂದಿದ್ದಾರೆ ಅಂದರೆ 62 ಅಂತಲೇ ಹಾಕೋತೀವಿ. ಇದೇ ಥರ ಎಲ್ಲ ಮೆಂಬರ್ಸ್ದು ಮೀಟಿಂಗ್ನ ನಾವು ಅಟೆಂಡೆನ್ಸ್ನ ನಾವು ಆ್ಯಡ್ ಮಾಡಬೇಕಾಗತ್ತೆ. ಯಾರಾದರೂ ನ್ಯೂಲಿ ಜಾಯ್ನ್ ಮೆಂಬರ್ಸ್ ಇರ್ತಾರೆ, ರೀಸೆಂಟಾಗಿ ಜಾಯ್ನ್ ಆಗಿರ್ತಾರೆ, ಅವ್ರದ್ದೊಂದು 3-4 ಮೀಟಿಂಗ್ ಅಷ್ಟೇ ಆಗಿರುತ್ತೆ. ರೀಸೆಂಟ್ಲಿ ಜಾಯ್ನ್ ಮೆಂಬರ್ಸ್ ಏನಿರ್ತಾರೆ ಅವರು ಎಷ್ಟು ಮೀಟಿಂಗಿಂದ ಜಾಯ್ನ್ ಆಗಿದ್ದಾರೆ, ಲೈಕ್ 20, 15 ಆ ಥರ ಇದ್ದರೆ ಅವ್ರದ್ದು ಆ ಥರನೇ ಹಾಕೋಬೋದು. ನೆಕ್ಸ್ಟು ಎಲ್ಲ ಮೆಂಬರ್ಸ್ದು ಅಟೆಂಡೆನ್ಸ್ ಆದಮೇಲೆ ನಾವು ಸೇವ್ ಅಂತ ಕೊಟ್ಟರೆ ನೆಕ್ಸ್ಟ್ಗೆ ಸ್ಕಿಪ್ ಆಗುತ್ತೆ. ಇಲ್ಲಿ ಮೇಲೆ ನೀವು ನೋಡ್ಬೋದು, ನಾನು ಅಟೆಂಡೆನ್ಸ್ ಹಾಕಿದ್ದೀನಿ. ಸೊ ಅಟೆಂಡೆನ್ಸು ಫಿಲ್ ಆಗಿದೆ. ನೆಕ್ಸ್ಟ್ಗೆ ಕ್ಲಿಕ್ ಮಾಡಿದ್ರೆ ನೀವು ಅಲ್ಲೇ ಕ್ಲಿಕ್ ಮಾಡ್ತಾ ಹೋದರೆ ಕಂಟಿನ್ಯೂ ಮಾಡ್ಕೊತಾ ಹೋಗ್ಬೋದು. ಮೆಂಬರ್ ಸೇವಿಂಗ್ಸು ಎಲ್ಲ ಮೆಂಬರ್ಸ್ದು ಎಷ್ಟೆಷ್ಟು ಸೇವಿಂಗ್ಸ್ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಂಪಲ್ಸರಿ ಸೇವಿಂಗ್ಸ್ ಅಂತ ಒಂದಿದೆ, ವಾಲಂಟ್ರಿ ಸೇವಿಂಗ್ಸ್ ಅಂತ ಒಂದಿದೆ. ಸೊ ನಾವು ವಾಲಂಟ್ರಿ ಸೇವಿಂಗ್ಸ್ ನಮ್ಮ ಕಡೆ ಯಾವುದೂ ಇಲ್ಲದಲ್ಲೇ ಇರೋದ್ರಿಂದ ಕಂಪಲ್ಸರಿ ಸೇವಿಂಗ್ಸ್ನ ನಾವು ಆ್ಯಡ್ ಮಾಡ್ತೀವಿ. ಸ್ಟಾರ್ಟಿಂಗ್ SHG ಫಾರ್ಮ್ ಆದಾಗಿಂದ ಇಲ್ಲಿವರೆಗೂ ಏನು ಸೇವಿಂಗ್ಸ್ ಇರುತ್ತೆ ಅವ್ರದ್ದು ಟೋಟಲ್ ಸೇವಿಂಗ್ಸ್ನ ನಾವಿಲ್ಲಿ ಹಾಕ್ತೀವಿ. ಮಂತ್ ಸೇವಿಂಗ್ ಅಲ್ಲ, ಟೋಟಲ್ ಸೇವಿಂಗ್ ಇಲ್ಲಿವರೆಗೂ ಅವ್ರು ಎಷ್ಟು ಸೇವ್ ಮಾಡಿದ್ದಾರೆ ಅಂತೇಳಿ 62 ಮೀಟಿಂಗ್ಗೆ ಅವ್ರು ಎಷ್ಟು ಅಮೌಂಟ್ ಸೇವ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಹಾಕ್ತೀವಿ. ಅವರು ಒಂದು 200 ರೂಪಾಯಿ ಸೇವ್ ಮಾಡಿದ್ದಾರೆ ಮಂತ್ಲಿ ಅಂತ ಅಂದ್ರೂ 62 ಮೀಟಿಂಗ್ ಅಂದರೆ 12,400 ರೂಪಾಯಿ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರದ್ದು ಸೇಮೇ ಇರುತ್ತೆ. ರೀಸೆಂಟ್ಲಿ ಜಾಯ್ನ್ಡ್ ಅವ್ರದ್ದು ಏನಾದರೂ ಕಡಿಮೆ ಇದ್ದರೆ ಕಡಿಮೆ ಹಾಕೋಬೋದು, ಅಥವಾ ಅವ್ರು ಸೇವ್ ಅಮೌಂಟ್ ಕಟ್ಬಿಟ್ಟೆ ಜಾಯ್ನ್ ಆಗಿದ್ದಾರೆ ಅಂದರೆ ಅಷ್ಟನ್ನೇ ಹಾಕ್ಬೋದು. ಸೊ ಎಲ್ಲ ಮೆಂಬರ್ಸ್ದು ಕಂಪಲ್ಸರಿ ಸೇವಿಂಗ್ಸ್ನ ನಾವಿಲ್ಲಿ ಹಾಕಬೇಕಾಗತ್ತೆ. ನಾವೆಲ್ಲ ಮೆಂಬರ್ಸ್ದು ಡಾಟಾ ಫಿಲ್ ಮಾಡೋದು ಮ್ಯಾಂಡೇಟ್ರಿ, ಯಾಕೆಂದರೆ ಇದು ರಿಪೋರ್ಟು ಕರೆಕ್ಟಾಗಿ ಜನ್ರೇಟ್ ಆಗುತ್ತೆ, ಸಮ್ಮರಿ ಕೂಡ ಜನ್ರೇಟ್ ಆಗುತ್ತೆ. ಹಂಗಾಗಿ ಎಲ್ಲ ಡೀಟೇಲ್ನ ನಾವು ಆ್ಯಡ್ ಮಾಡಬೇಕಾಗತ್ತೆ. ನಾನೀಗ ಜಸ್ಟ್ ಟೈಮ್ ಇಲ್ಲ ಅನ್ನೋ ಕಾರಣಕ್ಕಷ್ಟೇ ಇಬ್ಬರದು ಹಾಕಿ ಮುಂದಕ್ಕೆ ಹೋಗ್ತಾಯಿದ್ದೀನಿ. ಸೊ ಸೇವ್ ಕೊಟ್ಟರೆ ನೆಕ್ಸ್ಟ್ ಆಪ್ಷನ್ಗೆ ನಾವು ಹೋಗ್ತೀವಿ. ಈ ಮೆಂಬರ್ ಸೇವಿಂಗ್ಸ್ ಆದಮೇಲೆ ಮೆಂಬರ್ ಕ್ಲೋಸ್ಡ್ ಲೋನು ಅಂದರೆ ಮೆಂಬರು SHGಯಿಂದ ಎಷ್ಟು ಲೋನ್ನ ತಗೊಂಡು ಅವ್ರದ್ದು ಕ್ಲೋಸ್ ಆಗಿದೆ ಅಂತ ಹೇಳ್ಬಿಟ್ಟು ಎಷ್ಟು ಲೈಕ್ ಅವ್ರು ತೊಗೊಂಡಿರೋ CIF ಆಗಿರ್ಬೋದು, ಬ್ಯಾಂಕ್ ಲೋನ್ ಆಗಿರ್ಬೋದು, ಇಂಟರ್ನಲ್ ಲೋನ್ ಆಗಿರ್ಬೋದು, ಎಲ್ಲನೂ ಸೇರಿ ಒಟ್ಟಿಗೆ ನಾವಿಲ್ಲಿ ಹಾಕ್ತೀವಿ. ಇಲ್ಲಿ ಅಸಲು ಮಾತ್ರನೇ ಹಾಕ್ತೀವಿ, ಬಡ್ಡಿನ ಆ್ಯಡ್ ಮಾಡ್ಕೊಂಡಿರಲ್ಲ. ಈಗ ಫಸ್ಟ್ಗೆ ಮೆಂಬರ್ ನೇಮ್ ಅನಿತಾ DM ಅನ್ನೋರ್ದು ಟೋಟಲ್ ನಂಬರ್ ಆಫ್ ಲೋನ್ಸು ಎಷ್ಟು ಲೋನ್ಸು, 1 CIF, 1 ಬ್ಯಾಂಕ್ ಲೋನು, 1 ಇಂಟರ್ನಲ್ ಲೋನ್ ತಗೊಂಡು ಕ್ಲೋಸ್ ಮಾಡಿದ್ದಾರೆ ಅಂತಂದರೆ ಅವ್ರದ್ದು ಒಟ್ಟು 3 ಲೋನ್ ಆಗುತ್ತೆ. 3 ಲೋನ್ದು ಅಮೌಂಟ್ ಎಷ್ಟು ಬರುತ್ತೆ ಆ ಅಮೌಂಟ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ಹಾಕಬೇಕಾಗತ್ತೆ. ನಾನು 1,20,000 ಅಂತ ತೊಗೊತೀನಿ. ನೆಕ್ಸ್ಟ್ ಯಾರಿದ್ದಾರೆ ಅವರು 2 ಲೋನ್ ತೊಗೊಂಡಿರ್ಬೋದು, ಅವ್ರು ಬ್ಯಾಂಕ್ ಲೋನ್ ತೊಗೊಳ್ದೇ ಇರ್ಬೋದು, ಅಥವಾ ಒಕ್ಕೂಟದಿಂದ ಲೋನ್ ತೊಗೊಂಡೇ ಇರ್ಬೋದು. ಅವ್ರು ಜಸ್ಟ್ ಇಂಟರ್ನಲ್ ಲೋನ್ ಮಾತ್ರ ತೊಗೊಂಡಿರ್ಬೋದು, ಇಂಟರ್ನಲ್ಲಿನೇ 2 ತೊಗೊಂಡಿರ್ಬೋದು. ಸೊ 2 ಲೋನ್ ಅಂತ ಹಾಕ್ಬಿಟ್ಟು ಅಮೌಂಟ್ ಎಷ್ಟಿರುತ್ತೆ ಆ ಅಮೌಂಟ್ನ ಹಾಕಬೇಕಾಗತ್ತೆ. ಇದೇ ಥರ ಎಲ್ಲ ಮೆಂಬರ್ಸ್ದು ಕ್ಲೋಸ್ಡ್ ಲೋನ್ನ ಹಾಕೋಬೇಕಾಗತ್ತೆ. ಅಂದರೆ ಮೆಂಬರು SHGಯಿಂದ ಲೋನ್ ತೊಗೊಂಡು ಏನು ಕ್ಲೋಸ್ ಮಾಡಿರ್ತಾರೆ ಅದು. ಇದನ್ನು ನಾವು ಸೇವ್ ಮಾಡಿದ್ರೆ ಮೆಂಬರ್ ಆ್ಯಕ್ಟಿವ್ ಲೋನ್ ಅಂದರೆ ಯಾರ್ಯಾರೆಲ್ಲ ಮೆಂಬರ್ದು ರನ್ನಿಂಗ್ ಲೋನ್ ಇದೆ ಆ ರನ್ನಿಂಗ್ ಲೋನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನಾನಿಲ್ಲಿ ಒಂದು 2 ಮೆಂಬರ್ಸ್ದು ಮಾತ್ರನೇ ಆ್ಯಡ್ ಮಾಡಿ ತೋರಿಸ್ತೀನಿ. ಸೊ ನೀವು ಅದನ್ನು ನೆಕ್ಸ್ಟ್ ಎಲ್ಲರಿಗೂ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಮೆಂಬರ್ದು ಲೋನ್ನ ಆ್ಯಡ್ ಮಾಡೋಕ್ಕೆ ಅನಿತಾ DM ಅನ್ನೋರ್ದು ತೊಗೊತಾ ಇದ್ದೀನಿ. ಇಲ್ಲಿ ಪೆನ್ಸಿಲ್ ಟಿಕ್ಕಿದ್ರೆ ಏನಿದೆ ಅಲ್ಲಿ ಎಡಿಟ್ ಮಾಡಿದ್ರೆ ಅನಿತಾ DM ಲೋನ್ ನಂಬರ್ 6 ಅಂತ ಬಂದಿದೆ. ಅಂದರೆ ನಾನು 5 ಲೋನ್ಸ್ನ ಕ್ಲೋಸ್ಡ್ ಲೋನ್ಸಲ್ಲಿ ಹಾಕಿರೋದ್ರಿಂದ ಅದ್ರ ಕಂಟಿನ್ಯೂಷನ್ ನಂಬರ್ ಇಲ್ಲಿ ಜನ್ರೇಟ್ ಆಗುತ್ತೆ. ಲೋನ್ ನಂಬರ್ 6 ಅಂತ ಇದೆ. ಲೋನ್ ಅಮೌಂಟು ಎಷ್ಟು ಲೋನ್ ಅಮೌಂಟ್ನ ಅವ್ರಿಗೆ ಕೊಟ್ಟಿದ್ದೀವಿ ನಾವು ಅಂತೇಳ್ಬಿಟ್ಟು ಲೋನ್ ಅಮೌಂಟ್ ಆದಮೇಲೆ ಸೆಲೆಕ್ಟ್ ಕ್ಯಾಟಗರಿ, ಯಾವ ರೀಸನ್ಗೋಸ್ಕರ ಅವ್ರಿಗೆ ಲೋನ್ ಕೊಟ್ಟಿದ್ದೀವಿ, ಕನ್ಸಂಪ್ಷನ್ಗೆ, ಅಗ್ರಿಕಲ್ಚರ್ಗೆ, ಲೈಫ್ ಸ್ಟಾಕ, NTFPನ, ನಾನ್ ಫಾರ್ಮ ಏನು ಅಂತೇಳ್ಬಿಟ್ಟು ನಾವು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಕನ್ಸಂಪ್ಷನ್ ಅಂತ ತೊಗೊಂಡ್ರೆ ಅದರಲ್ಲಿ ಪರ್ಪಸ್ಸು ಕನ್ಸಂಪ್ಷನ್, ಡೆಬಿಟ್ ಸ್ವಾಪಿಂಗು, ಅಥವಾ ಎಜುಕೇಷನ್ನು, ಹೆಲ್ತು, ಹೌಸ್ ಪರ್ಚೇಸಸ್ಸು,
ಪರ್ಚೇಸ್ ಆಫ್ ಹೌಸ್ ಅಸೆಟ್ಸು, ಸೋಷಿಯಲ್ ಫ್ಯಾಮಿಲಿ ಫಂಕ್ಷನ್ಸು, ಏನಕ್ಕೋಸ್ಕರ ಅವ್ರು ತೊಗೊಂಡಿದ್ದಾರೆ ಅಂತ ಇಲ್ಲಿರೋ ಎಲ್ಲ ಆಪ್ಷನ್ನು ನಾವು ಒಂದು ಸರಿ ಚೆಕ್ ಮಾಡೋಣ. ಇಲ್ಲಾನು ಕನ್ಸಂಪ್ಷನ್ ಆದರೆ ಎಜುಕೇಷನ್ ಅಂತ ತೊಗೊತೀನಿ, ಬಟ್ ಅಲ್ಲಿ ಪ್ರಾಪರ್ ರೀಸನ್ ಏನಕ್ಕೆ ತೊಗೊಂಡಿರ್ತಾರೆ ಅದನ್ನು ಹಾಕಬೇಕು. ಕನ್ಸಂಪ್ಷನ್ ಆದಮೇಲೆ ಅಗ್ರಿಕಲ್ಚರ್ ಇರುತ್ತೆ. ಸೊ ಅಗ್ರಿಕಲ್ಚರಲ್ಲಿ ಯಾವುದಕ್ಕೋಸ್ಕರ ತೊಗೊಂಡಿದ್ದಾರೆ, ಲ್ಯಾಂಡ್ ಲೀಸ್ಗೆ, ಲ್ಯಾಂಡ್ ಡೆವಲಪ್ಮೆಂಟ್ಗೆ, ಪರ್ಚೇಸ್ ಆಫ್ ಪಂಪ್ ಸೆಟ್ಗೆ, ಅಥವಾ ಡ್ರಿಪ್ ಇರಿಗೇಷನ್ಗೆ, ಹಾರ್ಟಿಕಲ್ಚರ್ ಪ್ಲಾಂಟೇಷನ್ಗೆ, ಪರ್ಚೇಸ್ ಆಫ್ ಅಗ್ರಿಕಲ್ಚರ್ ಇನ್ಪುಟ್ಟು, ಅದರ್ ಅಗ್ರಿಕಲ್ಚರ್ ಆ್ಯಕ್ಟಿವಿಟಿ, ಇಲ್ಲ ಲ್ಯಾಂಡ್ ಪರ್ಚೇಸಿಗೆ ಏನಕ್ಕೆ ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಲೈಫ್ ಸ್ಟಾಕ್ ಅಥವಾ ಫಿಶರೀಸ್ ಏನಾದರೂ ಪರ್ಚೇಸ್ ಮಾಡೋಕ್ಕಾದ್ರೆ ಅದರಲ್ಲೂ ಒಂದಷ್ಟು ಆಪ್ಷನ್ ಇದೆ. ಪರ್ಚೇಸ್ ಆಫ್ ಕವರ್, ಬಫೆಲೋ, ಪೋಲ್ಟ್ರಿ ಬರ್ಡ್ಸು, ಶೆಡ್ ಕನ್ಸ್ಟ್ರಕ್ಷನ್ಸು, ಲೈಫ್ ಸ್ಟಾಕ್ ಆ್ಯಕ್ಟಿವಿಟಿ, ನೆಟ್ಸ್, ಫಿಶರಿಗಾದರೆ ಫಿಶರಿ ನೆಟ್ಸ್ ಪರ್ಚೇಸು, ಫಿಶರಿ ಎಗ್ಸ್ ಪರ್ಚೇಸು, ಫಿಶರಿ ಫೀಡ್ ಪರ್ಚೇಸು, ಅದರ್ ಫಿಶರಿ ಆ್ಯಕ್ಟಿವಿಟಿ, ಪರ್ಚೇಸ್ ಆಫ್ ಗೋಟ್, ಶೀಪ್, ಪಿಗ್ಲೆಟ್, ಆ ಥರ ಆಪ್ಷನ್ಸ್ ಇದೆ. ಸೊ ನೀವು ಏನಕ್ಕೋಸ್ಕರ ಹಾಕೋಬೋದು. NTFP, ಈ NTFP ಬಂದು ಈ ತಾಂಡಾದವ್ರು ಇರ್ತಾರೆ, ಅವ್ರಿಗೇನಾದರೂ ಲೋನ್ ಕೊಟ್ಟಿದ್ರೆ ಅಲ್ಲಿಗೆ ಬರುತ್ತೆ ಇದು NTFP. ಬುಡಕಟ್ಟು ಜನಾಂಗ, ಕಾಡಲ್ಲಿ ಇರ್ತಾರಲ್ಲ ಅವ್ರಿಗೆ ನಾವು ಬರೋಂಥದ್ದು ಇದು. ಈ ತಾಂಡಾದಲ್ಲಿ ವರ್ಕ್ ಮಾಡೋ ಅಂಥವ್ರಿಗೆ ಅಲ್ಲಿ SHGs ಏನಾದರೂ ಇದ್ದರೆ ಅವಕ್ಕೆ ಮಾತ್ರ ಇಲ್ಲಿ NTFP ಯೂಸ್ ಆಗುತ್ತೆ. ಅದಾದಮೇಲೆ ನಾನ್ ಫಾರ್ಮ್ ಕೃಷಿಯೇತರ ಚಟುವಟಿಕೆಗಳು ಏನು ಮಾಡ್ತಿರ್ತಾರೆ, ಕೃಷಿಯೇತರ ಚಟುವಟಿಕೆಗಳಲ್ಲಿ ಟ್ರೇಡಿಂಗ, ಸರ್ವೀಸಸ್, ಎಂಟರ್ಪ್ರೈಸಸ್ ಸೆಟಪ್ಪು, ಅಥವಾ ಬೇರೆ ಏನೇನು ನಾನ್ ಫಾರ್ಮ್ ಫುಡ್ ಪ್ರೊಸೆಸಿಂಗ್ ಯೂನಿಟು, ಮ್ಯಾನುಫ್ಯಾಕ್ಚರಿಂಗು, ವೇಯಿಂಗು, ಹ್ಯಾಂಡಿಕ್ರಾಫ್ಟು, ಏನಕ್ಕೋಸ್ಕರ ಅವರು ಸಾಲ ತೊಗೊಂಡಿದ್ದಾರೆ ಆ ರೀಸನ್ನ ನಾವಿಲ್ಲಿ ಹಾಕಬೇಕಾಗತ್ತೆ. ಇದು ಹಾಕಿದ್ಮೇಲೆ ಫಂಡ್ ಸೋರ್ಸು ನಾವು SHGಗೆ ಡಿಫ್ರೆಂಟ್ ಫಂಡ್ ಅಂತ ಕೊಡ್ತೀವಿ. ಲೈಕ್ ಇವಾಗ ಒಕ್ಕೂಟದಿಂದ SHGಗೆ ಹೋಗಬೇಕಾದ್ರೆ ಅದು CIF ಆಗಿ ಹೋಗುತ್ತೆ, ಬ್ಯಾಂಕಿಂದ SHGಗೆ ಹೋಗಬೇಕಾದ್ರೆ ಬ್ಯಾಂಕ್ ಲೋನ್ ಆಗಿ ಹೋಗುತ್ತೆ. ಆದರೆ ಅದು SHGಯಿಂದ ಮೆಂಬರ್ಗೆ ಬರಬೇಕಾದ್ರೆ ಅದು ಯಾವಾಗಲೂ ಜನರಲ್ ಆರ್ ಕಾಮನ್ ಫಂಡ್ ಅಷ್ಟೇ ಆಗಿರುತ್ತೆ. ಸೊ ಇದಕ್ಕೊಂದೇ ಆಪ್ಷನ್ನು ಜನರಲ್ ಆರ್ ಕಾಮನ್ ಫಂಡ್ ಅಂತ ಹೇಳ್ಬಿಟ್ಟು ತೊಗೊತೀವಿ. ನೆಕ್ಸ್ಟು ಲೋನ್ ಡಿಸ್ಬರ್ಸ್ಮೆಂಟ್ ಡೇಟ್, ಯಾವತ್ತು ನಾವು ಲೋನ್ ಕೊಟ್ವಿ ಅಂತ ಹೇಳಿ ಹಾಕಬೇಕಾಗತ್ತೆ. ಲೋನ್ ಡಿಸ್ಬರ್ಸ್ಮೆಂಟ್ ಡೇಟ್ ಹಾಕಿದ್ಮೇಲೆ ಇಂಟ್ರೆಸ್ಟ್ ರೇಟು ಪರ್ ಆ್ಯನಮ್ ಎಷ್ಟಿದೆ ಅಂತ 12 ಇದ್ದರೆ 12 ಹಾಕ್ಬೋದು, 24 ಇದ್ದರೆ 24 ಹಾಕಬೇಕು. ಮೋಡ್ ಆಫ್ ಪೇಮೆಂಟ್ ಆ SHGಯಿಂದ ಮೆಂಬರ್ಗೆ ಕ್ಯಾಶಲ್ಲಿ ಪೇ ಆಯಿತಾ ಅಥವಾ ಆನ್ಲೈನ್ ಪೇ ಆಯಿತಾ, ಬ್ಯಾಂಕಲ್ಲಿ ಪೇ ಆಯಿತಾ ಅಂತ ಹೇಳ್ಬಿಟ್ಟು ನಾವು ಹಾಕಬೇಕಾಗತ್ತೆ. ಕ್ಯಾಶ್ ಅಂದರೆ ಕ್ಯಾಶ್ ಅಂತ ತೊಗೊತೀವಿ, ಇಲ್ಲ ಬ್ಯಾಂಕಿಂದ ಟ್ರಾನ್ಸಾಕ್ಷನ್ ಮಾಡಿದ್ದೀವಿ ಅಂದರೆ ಬ್ಯಾಂಕ್ ಅಂತ ತೊಗೊತೀವಿ. ನೆಕ್ಸ್ಟು ಪ್ರಿನ್ಸಿಪಲ್ ರೀಪೇಯ್ಡು, ಅಂದರೆ ನಾವು ಅವ್ರಿಗೆ 25,000 ಲೋನ್ ಕೊಟ್ಟಿದ್ದೀವಿ, ಅದರಲ್ಲಿ ಅವ್ರು ಅಸಲು ಎಷ್ಟು ವಾಪಸ್ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಹಾಕ್ತೀವಿ. 25,000ದಲ್ಲಿ ಒಂದು 15,000 ಅಸಲು ಕಟ್ಟಿದ್ದಾರೆ ಅಂತ ಹಾಕೊಂಡ್ರೆ ಇಲ್ಲಿ ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಕಡಿಮೆ ಆಗುತ್ತೆ. ಅಂದರೆ ಅವರು 25,000 ಲೋನ್ ತೊಗೊಂಡಿದ್ರು, 15,000 ಅಸಲು ಕಟ್ಟಿದ್ದಾರೆ, ಇನ್ನು 10,000 ಹೊರಗಡೆ ಉಳ್ಕೊಂಡಿದೆ ಅಂತ ಹೇಳ್ಬಿಟ್ಟು. ಪ್ರಿನ್ಸಿಪಲ್ ಓವರ್ಡ್ಯೂ, ಅವ್ರು ಕಟ್ಟದೆ ಏನಾದರೂ ಉಳ್ಕೊಂಡಿದ್ರೆ ಆ ಓವರ್ಡ್ಯೂನ ನಾವಿಲ್ಲಿ ಮೆನ್ಷನ್ ಮಾಡ್ತೀವಿ. ಇಂಟ್ರೆಸ್ಟ್ ಓವರ್ಡ್ಯೂನು ಕೂಡ ಅದೇ, ಏನಾದರೂ ಇಂಟ್ರೆಸ್ಟ್ ಕಟ್ಟಬೇಕಾಗಿ ಅವ್ರು ಸ್ಕಿಪ್ ಮಾಡಿದರೆ, ಕಟ್ಟದೇ ಇದ್ದರೆ ಅದನ್ನು ಇಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಅದೆರಡು ಟೋಟಲ್ ಆಗಿ ಕೆಳಗಡೆ ಬರುತ್ತೆ. ರಿಮೈನಿಂಗ್ ಪೀರಿಯಡ್ಸ್ ಇನ್ ಮಂತ್, ಅಂದರೆ ನಾವು ಎಷ್ಟು ದಿನಕ್ಕೆ ಲೋನ್ ಕೊಟ್ಟಿರ್ತೀವಿ, ಒಂದು 12 ಅಥವಾ 24 ಮಂತ್ಸಿಗೆ ಲೋನ್ ಕೊಟ್ಟಿರ್ತೀವಿ, ಇನ್ನು ಎಷ್ಟು ತಿಂಗಳು ಅವ್ರು ಕಟ್ಟೋದು ಬಾಕಿ ಇದೆ ಅಂತೇಳ್ಬಿಟ್ಟು ನಾವಿಲ್ಲಿ ತೊಗೊಂಡ್ರೆ ನಾನೊಂದು 9 ಮಂತ್ಸ್ ಬಾಕಿ ಇದೆ ಅಂತ ತೊಗೊತೀನಿ. ನೆಕ್ಸ್ಟು ಅಮೌಂಟ್ ಆಫ್ ಇನ್ಸ್ಟಾಲ್ಮೆಂಟ್, ಅಂದರೆ ನೆಕ್ಸ್ಟ್ ಅಮೌಂಟ್ ಇನ್ಸ್ಟಾಲ್ಮೆಂಟ್ ಇಲ್ಲಿ ಜನ್ರೇಟ್ ಆಯಿತು. ಇದು ಮೇ ಬಿ ಬರೀ ಅಸಲು ಮಾತ್ರ ಜನ್ರೇಟ್ ಆಗಿರ್ಬೋದು ಅಥವಾ ಬಡ್ಡಿನೂ ಆಗಿರ್ಬೋದು. ಅಮೌಂಟ್ ಆಫ್ ಇನ್ಸ್ಟಾಲ್ಮೆಂಟ್ ಜನ್ರೇಟ್ ಆಯಿತು. ಲೋನ್ ರಿಪೇಮೆಂಟ್ ಫ್ರೀಕ್ವೆನ್ಸಿ ಮಂತ್ಲಿ ಇರುತ್ತೆ. ನಾವು ಇದು ಲೋನ್ ರಿಪೇಮೆಂಟ್ ಫ್ರೀಕ್ವೆನ್ಸಿ ಎಲ್ಲನೂ ಬಂದು ಹಿಂದೆ ಪ್ರೊಫೈಲಲ್ಲಿ ಏನು ಹಾಕಿರ್ತೀವಿ ಅದೇನೇ ಇಲ್ಲಿ ಹಾಕಿರುತ್ತೆ. ಅಲ್ಲಿ ವೀಕ್ಲಿ ಹಾಕಿದರೆ ಇಲ್ಲೂ ವೀಕ್ಲಿ ಬರುತ್ತೆ, ಮಂತ್ಲಿ ಹಾಕಿದರೆ ಮಂತ್ಲಿ ಬರುತ್ತೆ. ಸೇವ್ ಅಂತ ಕೊಟ್ಟರೆ ಇಲ್ಲೊಂದು ಬರುತ್ತೆ, ಡೂ ಯು ವಾಂಟ್ ಟು ಚೇಂಜ್ ದ EMI ಶೆಡ್ಯೂಲ್. EMI ಶೆಡ್ಯೂಲಲ್ಲಿ ಏನಾದರೂ ಚೇಂಜಸ್ ಮಾಡೋದಿದೆಯಾ ನಿಮಗೆ ಅಂತೇಳ್ಬಿಟ್ಟು ಎಸ್ ಅಂತ ಕೊಟ್ಟರೆ ನೋಡಿ EMI ಶೆಡ್ಯೂಲ್ ನಿಮಗಿಲ್ಲಿ ಜನ್ರೇಟ್ ಆಗುತ್ತೆ. ನಾನು ಅಲ್ಲಿ ಹೇಳ್ದೆ ಅಲ್ಲ ಅಸಲು ಮಾತ್ರ ಕ್ಯಾಲ್ಕುಲೇಟ್ ಆಗಿರುತ್ತೆ ಅಂತ, ನೋಡಿ ಇಲ್ಲಿ ಅಸಲು ಮಾತ್ರನೇ 5/11 ನಾವು ಡಾಟಾ ಹಾಕಿದ್ದೀವಿ. 5/12ಗೆ ಇಲ್ಲಿ ಅವ್ರಿಗೇನು 1,101 ರುಪೀಸು ಅಸಲು ಬರಬೇಕು, ಅದಕ್ಕೆ 197 ಇಂಟ್ರೆಸ್ಟ್ ಬರಬೇಕು. ಟೋಟಲ್ ಡಿಮ್ಯಾಂಡ್ ಬಂದು 1,308 ರುಪೀಸ್ ಆಗುತ್ತೆ. ಇದೇ ಥರನೇ ಎಲ್ಲನೂ ಇಂಟ್ರೆಸ್ಟ್ ಇದಾಗಿರುತ್ತೆ. ಇಂಟ್ರೆಸ್ಟ್ ಒಂದು ಏನಾಗುತ್ತೆ ಅಂದರೆ ನಾವು ಮಂತ್ ಅಂದರೆ ಫಿಕ್ಸು, ಅದನ್ನೇನು ಚೇಂಜ್ ಮಾಡಲ್ಲ. ಆ ಮಂತಿಗೆ ಇಷ್ಟು ಇಂಟ್ರೆಸ್ಟ್ ಅಂತ ತೊಗೊತೀವಿ. ಬಟ್ ಆ್ಯಪಲ್ಲಿ ಕ್ಯಾಲ್ಕುಲೇಟ್ ಆಗಬೇಕಾದ್ರೆ ಏನಾಗುತ್ತೆ, ಡೇ ವೈಸ್ ಕ್ಯಾಲ್ಕುಲೇಟ್ ಆಗುತ್ತೆ. ಲೈಕ್ ಒಂದು ಮಂತಲ್ಲಿ 31 ಡೇಸ್ ಇರುತ್ತೆ, ಒಂದು ಮಂತಲ್ಲಿ 30 ಡೇಸ್ ಇರುತ್ತೆ. ಸೊ ಆ ಡೇ ವೈಸು ಕ್ಯಾಲ್ಕುಲೇಟ್ ಆಗುತ್ತೆ. ಇದಕ್ಕೂ ನಮಗೂ ಡಿಫ್ರೆನ್ಸ್ ಇರುತ್ತೆ. ನಾವು ಅದನ್ನು ನೆಕ್ಸ್ಟು ಚೇಂಜ್ ಮಾಡ್ಕೋಬೋದು. ಲೈಕ್ ನಾವು ಎಂಟ್ರಿ ಮಾಡಬೇಕಾದ್ರೆ ಇಷ್ಟು ಅಸಲು ಕಟ್ಟಿದ್ರು, ಇಷ್ಟು ಬಡ್ಡಿ ಕಟ್ಟಿದ್ರು ಅಂತೇಳಿ ಆ್ಯಡ್ ಮಾಡಿ ಸಬ್ಮಿಟ್ ಮಾಡ್ಕೋಬೋದಾಗುತ್ತೆ. ಈ ಶೆಡ್ಯೂಲರ್ನ ನಾವು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡಿಕೊಂಡು ನಿಮ್ಗೆ SHG ಅವ್ರಿಗೆ ಕಳಿಸೋ ಇಂಟ್ರೆಸ್ಟ್ ಇದೆ ಅಥವಾ ಆ ಮೆಂಬರ್ಗೆ ಕಳಿಸೋ ಇಂಟ್ರೆಸ್ಟ್ ಇದೆ ಅಂದರೆ ಇದನ್ನು ಶೇರ್ ಕೂಡ ನಾವು ಮಾಡ್ಬೋದು. ಪ್ರಿಂಟ್ ಆ್ಯಂಡ್ ಶೇರ್ ಕೊಟ್ಟರೆ ಶೇರ್ ಆಗುತ್ತೆ. ಇಲ್ಲಿ ಮೇಲೆ ಶೇರ್ ಬಟನ್ ಇದೆ, ವಾಟ್ಸಪ್ಪಿಗೆ ಹೋಗಿ ಯಾರಿಗಾದರೂ ಶೇರ್ ಮಾಡೋದಿದ್ರೆ ಶೇರ್ ಮಾಡ್ಕೋಬೋದು. PDF ಆಗಿ ಶೇರ್ ಆಗುತ್ತೆ.
ಈಗ ಈ ಮೆಂಬರ್ದು ಆ್ಯಕ್ಟಿವ್ ಲೋನ್ ಆ್ಯಡ್ ಆಯಿತು. ಇದೇ ಮೆಂಬರ್ದು ಇನ್ನೊಂದೇ ಲೋನು ಇರುತ್ತೆ, ಅವ್ರು CIF ಇಂದ ಲೋನ್ ತೊಗೊಂಡಿರ್ತಾರೆ. ಬಟ್ ಇಲ್ಲಿ ಜನರಲ್ ಅವ್ರು ಕಾಮನ್ ಫಂಡ್ ಅಂತಲೇ ತೋರಿಸ್ಬೇಕಾಗತ್ತೆ. ನಾವು ಯಾವುದೋ ಒಂದು ಲೋನ್ ತೊಗೊಂಡಿರ್ತಾರೆ, ಅವಾಗ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮೆಂಬರ್ ನೇಮ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಮೆಂಬರ್ ನೇಮ್ ಇಲ್ಲಿ ಬಂತು ಅನಿತಾ ಅನ್ನೋರ್ದು. ಅದು ಲೋನ್ ನಂಬರ್ ನೋಡಿ, ಆಗಲೇ 6 ಇತ್ತು, ಈಗ 7 ಆಗಿದೆ. ನೆಕ್ಸ್ಟು ಲೋನ್ ಅಮೌಂಟು ಅವರು ಅಲ್ಲಿ ಅಮೌಂಟ್ ಎಷ್ಟು ತೊಗೊಂಡಿದ್ರು 25,000. ಇದು ಇನ್ನೂ ಎಕ್ಸ್ಟ್ರಾನೇ ತೊಗೊಂಡಿರ್ಬೋದು. ಸೊ 60,000 ತೊಗೊಂಡಿದ್ದಾರೆ ಅಂತ ಹಾಕೋದು. ಕ್ಯಾಟಗರಿ ಯಾವ ಕ್ಯಾಟಗರಿಗೆ ಅವ್ರು ತೊಗೊಂಡ್ರು ಅಂತ ಕನ್ಸಂಪ್ಷನ್ ಅಂತ ಹಾಕ್ತೀನಿ. ನೆಕ್ಸ್ಟು ಎಜುಕೇಷನ್ ಅಂತ ಹಾಕ್ತೀನಿ. ಸೆಲೆಕ್ಟ್ ಫಂಡ್ ಸೋರ್ಸು ಇಲ್ಲಿ ಜನರಲ್ ಅವ್ರ ಕಾಮನ್ ಫಂಡೇನೆ. ಡೇಟ್ ಕೂಡ ವೇರಿ ಆಗುತ್ತೆ, ಯಾವ ಡೇಟಲ್ಲಿ ಅವ್ರು ಲೋನ್ ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಹಾಕಬೇಕಾಗತ್ತೆ. ಇಂಟ್ರೆಸ್ಟ್ ರೇಟು ಒಂದೊಂದಕ್ಕೂ ಒಂದೊಂದು ಇಂಟ್ರೆಸ್ಟ್ ರೇಟ್ ಇರುತ್ತೆ. ಸೊ ಇಂಟ್ರೆಸ್ಟ್ ರೇಟ್ನ ಚೇಂಜ್ ಮಾಡ್ಬೋದು. ಮೋಡ್ ಆಫ್ ಪೇಮೆಂಟು ಬ್ಯಾಂಕ್ ಹಾಕಿದ್ರೆ, ಆನ್ಲೈನ್ ಅಥವಾ ಬ್ಯಾಂಕ್ ಹಾಕಿದ್ರೆ ನೀವೇನು ಹಾಕಬೇಕಾಗುತ್ತೆ, ನೇಮ್ ಆಫ್ ದ ಬ್ಯಾಂಕ್. ಈ ನೇಮ್ ಆಫ್ ದ ಬ್ಯಾಂಕು SHG ಬ್ಯಾಂಕೇನೆ ಇಲ್ಲಿ ನಮಗೆ ಶೋ ಆಗುತ್ತೆ. ಚೆಕ್ ನಂಬರು, ಯಾವ ಚೆಕ್ ನಂಬರಲ್ಲಿ ಅವರಿಗೆ ಲೋನ್ ಕೊಟ್ಟಿವಿ ಅಂತೇಳ್ಬಿಟ್ಟು ಹಾಕಬೇಕಾಗತ್ತೆ. ನೆಕ್ಸ್ಟು ಆ 60,000ಅಲ್ಲಿ ಅವರು ಎಷ್ಟು ಪ್ರಿನ್ಸಿಪಲ್ ರೀಪೇ ಮಾಡಿದ್ದಾರೆ ಅಂತ ಹಾಕಿದ್ರೆ ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ತೋರಿಸುತ್ತೆ. ಓವರ್ ಡ್ಯೂ, ನೆಕ್ಸ್ಟ್ ಇಂಟ್ರೆಸ್ಟ್ ಓವರ್ ಡ್ಯೂ, ಟೋಟಲ್ ಓವರ್ ಡ್ಯೂ ಆಯಿತು. ನೆಕ್ಸ್ಟ್ ರಿಮೈನಿಂಗ್ ಪೀರಿಯಡ್ ಇನ್ ಮಂತು, ಇನ್ನು ರಿಮೈನಿಂಗ್ ಪೀರಿಯಡ್ ಇನ್ ಮಂತಲ್ಲಿ ಎಷ್ಟು ತಿಂಗಳು ಇನ್ನೂ ಬಾಕಿ ಇದೆ ಅವ್ರು ಕಟ್ಟೋದು ಅಂತೇಳ್ಬಿಟ್ಟು ನಾವು ಹಾಕಿದ್ರೆ, ಇನ್ನು ಅಮೌಂಟು ಇದು ಪ್ರಿನ್ಸಿಪಲಲ್ಲಿ ಇನ್ಸ್ಟಾಲ್ಮೆಂಟ್ ಅಮೌಂಟ್ನ ಕ್ಯಾಲ್ಕುಲೇಟ್ ಆಯಿತು. ಮಂತ್ಲಿ ಸೇವ್ ಕೊಟ್ಟರೆ ಇದೂ EMI ಶೆಡ್ಯೂಲ್ ಜನ್ರೇಟ್ ಆಗುತ್ತೆ. ಸೊ ಇದು ನೋಡಿ ಟೋಟಲ್ ಡಿಮ್ಯಾಂಡ್ ಎಷ್ಟಿದೆ ಅದು ಕ್ಯಾಲ್ಕುಲೇಟ್ ಆಗುತ್ತೆ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಅಗೇನ್ ಶೇರ್ ಮಾಡೋದಿದೆ, ಪ್ರಿಂಟ್ ಆ್ಯಂಡ್ ಶೇರ್ ಕೊಟ್ಟು ಮೇಲೆ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾರಿಗಾದರೂ ಶೇರ್ ಮಾಡ್ಬೋದು. ಈ ಥರ ಆ್ಯಕ್ಟಿವ್ ಲೋನ್ಸ್ನ ಎಲ್ಲ ಮೆಂಬರ್ಸ್ದು ಆ್ಯಕ್ಟಿವ್ ಲೋನ್ಸ್ನ ಆ್ಯಡ್ ಮಾಡಬೇಕಾಗತ್ತೆ. ಎಲ್ಲ ಮೆಂಬರ್ದು ಆ್ಯಕ್ಟಿವ್ ಲೋನ್ನ ಆ್ಯಡ್ ಮಾಡಿದ್ಮೇಲೆ ನೆಕ್ಸ್ಟ್ ಆಪ್ಷನ್ ಏನಿದೆ ಅಂದರೆ ಮೆಂಬರ್ ರೆಸಿಪ್ಟ್ಸು. ಅಂದರೆ ಮೆಂಬರಿಂದ SHG ಕಲೆಕ್ಟ್ ಮಾಡಿರೋ ಅಂಥದ್ದು ಏನಾದರೂ ಇದ್ದರೆ, SHG ಇಸ್ಕೊಂಡಿರೋದು ಮೆಂಬರಿಂದ ರಿಸೀವ್ ಆಗಿರೋ ಅಂಥದ್ದು. ಇದರಲ್ಲಿ ಏನೇನು ಆಪ್ಷನ್ ಇದೆ ಅಂದರೆ ಇಲ್ಲಿ ನಾವು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ ರೆಸಿಪ್ಟ್ ಟೈಪು, ಏನೇನು ಇಸ್ಕೊಂಡಿದ್ದೀವಿ ನಾವು ಅಂತ. ಶೇರ್ ಕ್ಯಾಪಿಟಲ್ ಇಸ್ಕೊಂಡಿದ್ದೀವ, ಅಥವಾ ಈ ಕಂಪಲ್ಸರಿ ಸೇವಿಂಗ್ಸ್ ಬಿಟ್ಟು ಅದರ್ ಸೇವಿಂಗ್ಸ್ ಏನಾದರೂ ಇದೆಯಾ ಅಂತ, ಅಥವಾ ಕಾಂಟ್ರಿಬ್ಯೂಷನ್ ಬೈ ಮೆಂಬರು, ವಿವೋದಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಅಥವಾ CILFಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಮೆಂಬರಿಂದ ಏನಾದರೂ ಕಾಂಟ್ರಿಬ್ಯೂಷನ್ ಆಗಿದೆಯಾ, ಅಥವಾ ಮೆಂಬರ್ಶಿಪ್ ಫೀ ಇಸ್ಕೊಂಡಿದ್ದೀವ, ಪೆನಾಲ್ಟಿ ಇಸ್ಕೊಂಡಿದ್ದೀವ ಅಂತೇಳ್ಬಿಟ್ಟು. ನಾವು ಮೆಂಬರ್ಶಿಪ್ ಫೀ ಪೆನಾಲ್ಟಿ ಏನಾದರೂ ಇಸ್ಕೊಂಡಿದ್ರೆ ಅದನ್ನು ನಾವಿಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಮೆಂಬರ್ಶಿಪ್ ಫೀ ಅಮೌಂಟ್ ಎಷ್ಟು ಅಂತೇಳಿ ಆ್ಯಡ್ ಮಾಡ್ತೀವಿ. ನೆಕ್ಸ್ಟು ಮೋಡ್ ಆಫ್ ಪೇಮೆಂಟು ಕ್ಯಾಶು ಅಥವಾ ಬ್ಯಾಂಕಲ್ಲಿ ಇಸ್ಕೊಂಡಿದ್ರೆ ಬ್ಯಾಂಕು, ಇಲ್ಲ ಆನ್ಲೈನ್ ಆದರೆ ಆನ್ಲೈನ್ ಅಂತೇಳಿ ಹಾಕ್ತೀವಿ. ಎಲ್ಲ ಮೆಂಬರ್ಸಿಂದನೂ ಇಸ್ಕೊಂಡಿರ್ತೀವಿ ಮೆಂಬರ್ಶಿಪ್ ಫೀ ಇಸ್ಕೊಂಡಿದ್ರೆ. ಸೊ ಒಬ್ಬರದ್ದು ಹಾಕಿದ್ದೀವಿ ಅಂದರೆ ಎಲ್ರದ್ದೂ ಆ್ಯಡ್ ಮಾಡಬೇಕಾಗತ್ತೆ. ನೆಕ್ಸ್ಟು ಇದು ಪೆನಾಲ್ಟಿ ಏನಾದರೂ ಇಸ್ಕೊಂಡಿದ್ರೆ ಪೆನಾಲ್ಟಿನ ನಾವು ಆ್ಯಡ್ ಮಾಡಬೇಕಾಗತ್ತೆ. ಟೋಟಲ್ ಪೆನಾಲ್ಟಿ ಇಲ್ಲಿವರೆಗೂ ಆ ಮೆಂಬರಿಂದ ಎಷ್ಟು ಪೆನಾಲ್ಟಿ ಬಂದಿದೆ ಆ ಪೆನಾಲ್ಟಿನ ಆ್ಯಡ್ ಮಾಡಬೇಕಾಗತ್ತೆ. ಸೇವ್ ಕೊಟ್ಟರೆ ಮೆಂಬರ್ಸಿಂದ ರಿಸೀವ್ ಆಗಿರೋದು ನಾವೆಲ್ಲದನ್ನು ಆ್ಯಡ್ ಮಾಡಾದ್ಮೇಲೆ ಇದು ಫಿಲ್ ಆಗುತ್ತೆ. ನೆಕ್ಸ್ಟು ಮೆಂಬರ್ ಪೇಮೆಂಟ್ಸ್ ಅಂದರೆ SHGಯಿಂದ ಮೆಂಬರ್ಸಿಗೆ ಏನಾದರೂ ಕೊಟ್ಟಿದ್ರೆ ಇದರಲ್ಲಿ ಏನೇನು ಬರುತ್ತೆ ಅಂತ ಅಂದರೆ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಗ್ರ್ಯಾಂಟ್ ಆರ್ ಡೊನೇಷನ್ನು ಅಥವಾ ಡಿವಿಡೆಂಡ್ ಪೇಮೆಂಟು. ಈ ಗ್ರ್ಯಾಂಟ್ ಆರ್ ಡೊನೇಷನಲ್ಲಿ ನಾವು ACA ಟು SCP ಫಂಡ್ ಬಂದಿದೆ, ಅದನ್ನು ನಾವು ಗ್ರ್ಯಾಂಟಾಗಿ ಮೆಂಬರ್ಗೆ ಕೊಟ್ಬಿಟ್ಟಿದ್ದೀವಿ. SHG ಕೊಟ್ಟಿದ್ದೀವಿ, SHGಯಿಂದ ಮೆಂಬರ್ಗೆ ಹೋಗಿದೆ. ಸೊ ಅದನ್ನು ಎಂಟ್ರಿ ಮಾಡ್ಬೋದು. ಡಿವಿಡೆಂಡ್ ಪೇಮೆಂಟಲ್ಲಿ ಇಂಟ್ರೆಸ್ಟು, ನಮ್ಮ SHGಗೆ ಡಿವಿಡೆಂಡ್ ಅಂದರೆ ಇಂಟ್ರೆಸ್ಟೇ ಆಗುತ್ತೆ. ಸೊ ಆ ಇಂಟ್ರೆಸ್ಟ್ನ ಏನಾದರೂ ಪೇ ಮಾಡಿದರೆ ಆ ಇಂಟ್ರೆಸ್ಟ್ ಪೇಮೆಂಟ್ನ ನಾವು ಡಿವಿಡೆಂಡ್ ಪೇಮೆಂಟ್ಸಲ್ಲಿ ತೋರಿಸ್ಬೋದು. ಲೈಕ್ ಇಂಟ್ರೆಸ್ಟ್ನ ಹಂಚ್ಕೊಂಬಿಟ್ಟಿದ್ರೆ ಅವ್ರು ಅಸಲು ಮಾತ್ರ ಬಿಟ್ಟು ಬಡ್ಡಿನೆಲ್ಲ ಅವ್ರು ಹಂಚ್ಕೊಂಡಿದ್ದಾರೆ ಅನ್ನೋದಾದರೆ ಆ ಇಂಟ್ರೆಸ್ಟ್ ಡಿವಿಡೆಂಡ್ ಪೇಮೆಂಟಲ್ಲಿ ಅದನ್ನು ತೋರಿಸ್ಕೋಬೋದು. ಗ್ರ್ಯಾಂಟ್ ಅಥವಾ ಡೊನೇಷನಲ್ಲಿ SCA ಟು SCP ಫಂಡ್ ಏನು ನಾವು ಗ್ರ್ಯಾಂಟಾಗಿ ಕೊಟ್ಟಿದ್ದೀವಿ ಅದನ್ನು ತೋರಿಸ್ಬೋದು. ಯಾವ ಮೆಂಬರಿಗೆ ಕೊಟ್ಟಿದ್ದೀವಿ ಆ ಮೆಂಬರ್ನ ತೋರಿಸ್ಬೇಕಾಗುತ್ತೆ. ಇಲ್ಲ ಡಿವಿಡೆಂಡ್ ಪೇಮೆಂಟಲ್ಲಿ ಯಾರಾದರೂ ಒಬ್ಬರು ಮೆಂಬರ್ಗೆ ಇಂಟ್ರೆಸ್ಟ್ನ ಹಂಚ್ಬಿಟ್ಟಿದ್ರೆ, ಲೈಕ್ ಅವ್ರಿಗೆ ಕಂಪ್ಲೀಟಾಗಿ ಸೆಟಲ್ ಮಾಡಿದರೆ ಅಥವಾ ಎಲ್ಲರೂ ಇಂಟ್ರೆಸ್ಟ್ನ ಹಂಚ್ಕೊಂಡಿದ್ರೆ ಅವಾಗ ಮಾತ್ರ ಡಿವಿಡೆಂಡ್ ಪೇಮೆಂಟ್ ಬರುತ್ತೆ. ಸೊ ಅದನ್ನು ನಾವು ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿವರೆಗೂ ಮೆಂಬರ್ ಡೀಟೇಲ್ ಅಂದರೆ ಆ್ಯಸ್ ಎ ಮೆಂಬರ್ಗೂ ಏನೇನು ರಿಸೀವ್ ಮಾಡ್ಕೊಂಡಿದ್ದಾರೆ ಅಥವಾ ಏನೇನು ಪೇ ಮಾಡಿದೆ ಅದು ಆ್ಯಕ್ಟಿವ್ ಲೋನ್ ಏನಿದೆ ಅದನ್ನೆಲ್ಲ ನಾವಿಲ್ಲಿ ಎಂಟ್ರಿ ಮಾಡಿದ್ವಿ. ಇಲ್ಲಿ ನಾವು ಫಸ್ಟಿಗೆ ಏನು ತಿಳ್ಕೊಬೇಕಾಗುತ್ತೆ ಅಂದರೆ ಇಲ್ಲಿ ಮೂರು ಕಾನ್ಸೆಪ್ಟ್ ಬರುತ್ತೆ. ಒಂದು ಮೆಂಬರ್ ಅನ್ನೋದು, ಇನ್ನೊಂದು SHG ಅನ್ನೋದು, ಇನ್ನೊಂದು ನಮ್ಮ ಒಕ್ಕೂಟ ಅಥವಾ ಬ್ಯಾಂಕ್ ಅನ್ನೋದು. ಫಸ್ಟಿಗೆ ನಾವು ಮೆಂಬರ್ ಡೀಟೇಲ್ನ ಫಿಲ್ ಮಾಡಿದ್ವಿ. ಇವಾಗ ಗ್ರೂಪ್ ಡೀಟೇಲ್ನ ಅಂದರೆ ಮೆಂಬರ್ ಅಂದರೆ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರದೇ ಫಿಲ್ ಮಾಡ್ಕೊಂಡು ಹೋದ್ವಿ. ಲೈಕ್ ಅನಿತಾ ಅವ್ರದ್ದು 3 ಲೋನ್ ಇದೆ, ಅಥವಾ ವಿನೋತ್ ಅವ್ರದ್ದು 2 ಲೋನ್ ಇದೆ, ಇನ್ನೂ ಅವ್ರು ಯಾರೋ ಅವ್ರದ್ದು ಇನ್ನೊಂದು 4 ಲೋನ್ ಇದೆ. ಆ ಥರ ಹಾಕಿದ್ವಿ. ಗ್ರೂಪ್ದು ಹಾಕುವಾಗ ಆ 4 ಜನದ್ದು ಸೇರಿ ಒಟ್ಟಿಗೆ ಹಾಕ್ತೀವಿ.
ಇಲ್ಲಿವರೆಗೂ ನಾವು ಎಸ್ ಸಿ ಜಿ ಮೆಂಬರ್ ಕಡೆಯಿಂದ ಏನೇನು ರಿಸೀವ್ ಮಾಡ್ಕೊಂಡಿದ್ದೀವಿ, ಮೆಂಬರ್ಗೆ ಏನು ಪೇ ಮಾಡಿದ್ದೀವಿ, ಮೆಂಬರ್ ಆ್ಯಕ್ಟಿವ್ ಲೋನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ನೆಕ್ಸ್ಟು ಮೆಂಬರ್ಸ್ದೆಲ್ಲನೂ ಸೇರಿ ಆ್ಯಸ್ ಎ ಗ್ರೂಪ್ ಏನು ಲೋನ್ ಆ್ಯಕ್ಟಿವ್ ಇದೆ, ಕ್ಲೋಸ್ಡ್ ಲೋನ್ ಇದೆ, ಅಥವಾ ಗ್ರೂಪ್ ಏನು ರಿಸೀವ್ ಮಾಡ್ಕೊಂಡಿದೆ ಬ್ಯಾಂಕಿಂದ ಆಗಿರ್ಬೋದು ಅಥವಾ CLF ಆಗಲಿ, ಗ್ರೂಪ್ ಏನು ಪೇ ಮಾಡಿದೆ ಮೆಂಬರ್ಸಿಗಾಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು, ಅದನ್ನು ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಗ್ರೂಪ್ ಇನ್ವೆಸ್ಟ್ಮೆಂಟ್ ಅಂತ ಇದೆ. ಗ್ರೂಪ್ ಇನ್ವೆಸ್ಟ್ಮೆಂಟ್ ಅಂದರೆ ಗ್ರೂಪು ಎಲ್ಲಾದರೂ ಇನ್ವೆಸ್ಟ್ ಮಾಡಿದರೆ ಹೊರಗಡೆ, ಲೈಕ್ ಇಲ್ಲಿ ಯಾವ್ಯಾವುದು ಬರುತ್ತೆ ಅಂದರೆ ಗ್ರೂಪು ವಿವೋದಲ್ಲಿ ಅಥವಾ CLF ಅಥವಾ ಬ್ಯಾಂಕಲ್ಲಿ ಇನ್ವೆಸ್ಟ್ಮೆಂಟು ಅಂದರೆ ಏನಾದರೂ ಅರ್ನ್ ಮಾಡೋಕ್ಕೆ, ಅದರಿಂದ ಅರ್ನ್ ಮಾಡೋಕ್ಕೆ ಅಂತ ಇನ್ವೆಸ್ಟ್ ಮಾಡಿದರೆ ಆವಾಗ ಮಾತ್ರನೇ ಇದು ಬರುತ್ತೆ. ತುಂಬ ಜಾಸ್ತಿ ಸೇವಿಂಗ್ಸ್ ಎಲ್ಲ ಆಗಿ ನಾವೇನಾದರೂ ಫಿಕ್ಸ್ಡ್ ಡೆಪಾಸಿಟ್ಸ್ ಇಟ್ಟಿದ್ರೆ ಆ ಫಿಕ್ಸ್ಡ್ ಡೆಪಾಸಿಟ್ಸ್ ಡೀಟೇಲ್ನ ನಾವಿಲ್ಲಿ ಹಾಕಬೇಕಾಗತ್ತೆ. ಯಾವ ಫಿಕ್ಸ್ಡ್ ಡೆಪಾಸಿಟ್ ಅಂತ ಸೆಲೆಕ್ಟ್ ಮಾಡ್ತೀವಿ, ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದೆ ಅನ್ನೋದಾದರೆ ಫಿಕ್ಸ್ಡ್ ಡೆಪಾಸಿಟ್ ಅಂತ ಸೆಲೆಕ್ಟ್ ಮಾಡ್ತೀವಿ, ಯಾವತ್ತು ಇನ್ವೆಸ್ಟ್ ಮಾಡ್ತು ಅಂತ ಹೇಳಿ ಹಾಕ್ತೀವಿ. ಮತ್ತು ಮೋಡ್ ಆಫ್ ಪೇಮೆಂಟ್, ಕ್ಯಾಶಲ್ಲಿ ಇನ್ವೆಸ್ಟ್ ಮಾಡಿದೆಯಾ, ಫಿಕ್ಸ್ಡ್ ಡೆಪಾಸಿಟ್ ಇಡಬೇಕಾದ್ರೆ ಕ್ಯಾಶಲ್ಲಿ ಕಟ್ಟಿದ್ದಾರಾ ಅಥವಾ ಬ್ಯಾಂಕಿಂದ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿದ್ದಾರಾ ಅಂತೇಳಿ ಮೆನ್ಷನ್ ಮಾಡಿ ಅಮೌಂಟ್ನ ಹಾಕ್ತೀವಿ. ಇದು ಗ್ರೂಪ್ ಇನ್ವೆಸ್ಟ್ಮೆಂಟ್ನ ಆ್ಯಡ್ ಮಾಡ್ತೀವಿ. ಇದಾದಮೇಲೆ ನೆಕ್ಸ್ಟು ಗ್ರೂಪ್ ಕ್ಲೋಸ್ಡ್ ಲೋನ್. ನಾವಲ್ಲಿ ಮೆಂಬರ್ ಕ್ಲೋಸ್ಡ್ ಲೋನಲ್ಲಿ ಯಾವ್ಯಾವುದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ ಅಂದರೆ ಮೆಂಬರು CLF ಇಂದ SHGಗೆ ಹೋಗಿ SHGಯಿಂದ ಮೆಂಬರ್ಗೆ ಹೋಗಿರೋ CIF ಇರ್ಬೋದು ಅಥವಾ ಬ್ಯಾಂಕ್ ಲೋನ್ ಇರ್ಬೋದು, ಇಂಟರ್ನಲ್ ಲೋನ್ನ ತೊಗೊಂಡ್ವಿ. ಇಲ್ಲಿ ನಾವು ಇಂಟರ್ನಲ್ ಲೋನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳಲ್ಲ, ಜಸ್ಟು SHG ಅಂದರೆ CLF ಇಂದ SHGಗೆ ರಿಸೀವ್ ಆಗಿರೋದು, ಬ್ಯಾಂಕಿಂದ SHGಗೆ ರಿಸೀವ್ ಆಗಿರೋದನ್ನು ಕ್ಯಾಲ್ಕುಲೇಟ್ ಮಾಡ್ಕೊತೀವಿ. ಒಟ್ಟು CLF ಇಂದ SHGಗೆ ಅಂದರೆ ಇವಾಗ 3 ಜನ ಮೆಂಬರ್ಸಿಗೆ 3 ಲೋನ್ ಇರುತ್ತಲ್ಲ, ಟೋಟಲ್ ಆಗಿ ಇಲ್ಲಿ 3 ಅಂತ ಹಾಕ್ತೀವಿ. ಅಮೌಂಟು ಅಷ್ಟೇ 3 ಜನದ್ದು ಟೋಟಲ್ ಮಾಡಿ 3 ಜನದ್ದು ಸೇರಿ ಹಾಕ್ತೀವಿ. ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಇನ್ಸ್ಟಿಟ್ಯೂಷನ್ CLF ಇಂದ ಬಾರೋಡ್ ಫ್ರಮ್ ಅಂತ ಏನಿದೆ ಅದು CLF ಸಂಜೀವಿನಿ, ಏನು ನಮ್ಮದು CLF ನೇಮ್ ಇದೆ ಆ ನೇಮ್ನ ಹಾಕಬೇಕಾಗತ್ತೆ. ಬಾರೋಡ್ ಫ್ರಮ್ ಹಾಕಿದ್ಮೇಲೆ ಫಂಡ್ ಸೋರ್ಸು, ಇಲ್ಲಿ ಫಂಡ್ ಸೋರ್ಸಲ್ಲಿ ಇಲ್ಲಿ ಡಿಫ್ರೆಂಟಾಗಿ ನಿಮಗೆ ಶೋ ಆಗುತ್ತೆ. ಅದು PMFMಇನ ಅಥವಾ CIF, CEF, AGYದ ಬೇರೆ ಏನೇನಿದೆ ಅದೆಲ್ಲನೂ ಇಲ್ಲಿ ಶೋ ಆಗುತ್ತೆ. VRF ಅದು ಹೇಳ್ಬಿಟ್ಟು, ಸೊ ನಾವು CIF ಅನ್ನೋದಾದರೆ CIF ಅಂತ ತೊಗೊತೀವಿ. ನಂಬರ್ ಆಫ್ ಲೋನ್ಸ್ ಕ್ಲೋಸ್ ಆಗಿದ್ದರೆ ಎಷ್ಟು ಲೋನ್ ಕ್ಲೋಸ್ ಆಗಿದೆ, ಇವಾಗ ಒಬ್ಬ ಮೆಂಬರ್ ಕ್ಲಿಯರ್ ಮಾಡಿರ್ಬೋದು ಅಥವಾ ಇಬ್ಬರು ಕ್ಲಿಯರ್ ಮಾಡಿರ್ಬೋದು, ಎಷ್ಟು ಕ್ಲೋಸ್ ಆಗಿದೆ ಅಂತೇಳ್ಬಿಟ್ಟು ಟೋಟಲ್ ಮಾಡಿಕೊಂಡು 2 ಲೋನ್ ಕ್ಲೋಸ್ ಆಗಿದ್ದರೆ 2 ಅಂತ ಹಾಕಿ 2 ಲೋನದ್ದು ಅಮೌಂಟ್ ಎಷ್ಟು ಅಂತೇಳ್ಬಿಟ್ಟು ನಾವಿಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಅದನ್ನು ಸೇವ್ ಕೊಟ್ಟರೆ ಸೇವ್ ಆಗುತ್ತೆ. ಇದೇ ಇನ್ನೂ ಒಂದು ಬ್ಯಾಂಕ್ ಲೋನು, ಇವಾಗ CIF ಲೋನು ಕ್ಲೋಸ್ ಆಗಿದೆ, ನೆಕ್ಸ್ಟ್ ಬ್ಯಾಂಕ್ ಲೋನ್ ಕೂಡ ಕ್ಲೋಸ್ ಆಗಿದೆ ಅನ್ನೋದಾದರೆ ಬ್ಯಾಂಕ್ ಲೋನ್ ಅಂತ ತೊಗೊಂಡು ಬಾರೋಡ್ ಫ್ರಮ್ ಯಾವ ಬ್ಯಾಂಕು ಇರೋದು, ಕೆನರಾ ಬ್ಯಾಂಕ್ದು ಅಕೌಂಟ್ ಇರೋದ್ರಿಂದ ಕೆನರಾ ಬ್ಯಾಂಕಲ್ಲೇ ತೊಗೊಂಡಿರ್ತಾರೆ. ಸೊ ಕೆನರಾ ಬ್ಯಾಂಕ್ ಅಂತ ಹಾಕೋತೀವಿ ಬಾರೋಡ್ ಫ್ರಮ್ಮು. ಆಮೇಲೆ ಫಂಡ್ ಸೋರ್ಸು ಬ್ಯಾಂಕ್ ಲೋನು ಅಥವಾ ಚೀಫ್ ಮಿನಿಸ್ಟರ್ ಹೆಲ್ಪಿಂಗ್ ಲೋನು ಅಥವಾ ಇದು ಕೇರಳಕ್ಕೆ ಬರುತ್ತೆ, ಕೇರಳ ಸ್ಕೀಮ್ದು RKLS ಅವ್ರದ್ದಿದ್ರೆ ಮಾತ್ರ, ಇಲ್ಲ ಶ್ರೀನಿಧಿ ಲೋನ್ ಆ ಥರ ಏನಾದರೂ ಇದ್ದರೆ ಅದು ಹಾಕ್ಬೋದು. ಇಲ್ಲ ಬ್ಯಾಂಕ್ ಲೋನ್ ಅನ್ನೋದಾದರೆ ನಮ್ಮದು ಬ್ಯಾಂಕ್ ಲೋನ್ ಅಂತಲೇ ಹಾಕಿ ನಂಬರ್ ಆಫ್ ಲೋನ್ಸ್ ಕ್ಲೋಸ್ಡು, ಬ್ಯಾಂಕಿಂದ ಎಷ್ಟು ಸರಿ ಟೋಟಲ್ SHGಗೆ ಒಂದು ಸರಿ 10 ಜನಕ್ಕೆ ರಿಲೀಸ್ ಆಗಿದೆ ಅಂದರೆ 10 ಜನಕ್ಕೆ ಒಂದೇ ಸರಿ ರಿಲೀಸ್ ಆಗಿದೆ ಅಂದರೆ ಅದು ಕೌಂಟ್ ಒಂದೇ, ಯಾಕಂದರೆ ಕ್ಲಿಯರ್ ಮಾಡಿದರೆ 10 ಜನ ಸೇರಿ ಒಂದೇ ಸರಿಗೆ ಕ್ಲಿಯರ್ ಮಾಡಿರ್ತಾರೆ, ಅದೇನು ಒಬ್ಬೊಬ್ಬರೇ ಕ್ಲಿಯರ್ ಮಾಡ್ಕೊಂಡು ಬರೋಲ್ಲ. ಸೊ ಅದು 1 ಲೋನ್ ಕ್ಲಿಯರ್ ಆಗಿದೆ ಇದು ಅಥವಾ 2 ಲೋನ್ ಕ್ಲಿಯರ್ ಆಗಿದೆಯಾ ಅಂತೇಳ್ಬಿಟ್ಟು ಒಂದೇ ಅಂದರೆ ಒಂದಂತ ಹಾಕಿ ಆ SHGಗೆ ಎಷ್ಟು ಲ್ಯಾಕ್ ಲೋನ್ ರಿಲೀಸ್ ಆಗಿತ್ತು ಅಷ್ಟು ಕ್ಲೋಸ್ ಆಗಿದೆ ಅಂತ. ನಾವಿಲ್ಲಿ ಎಲ್ಲ ಕ್ಲೋಸ್ಡ್ ಲೋನ್ಸಲ್ಲಿ ಬರೀ ಅಸಲು ಮಾತ್ರನೇ ತೊಗೊತಾ ಇದ್ದೀವಿ, ಇಂಟ್ರೆಸ್ಟ್ನ ಎಲ್ಲೂ ತೊಗೊಂಡಿಲ್ಲ. ನೆಕ್ಸ್ಟಿಗೆ ಬಂದರೆ ಕ್ಲೋಸ್ಡ್ ಲೋನ್ಸ್ ಆದಮೇಲೆ ಗ್ರೂಪ್ ಆ್ಯಕ್ಟಿವ್ ಲೋನ್. ಇವಾಗ ನಾವು ಮೆಂಬರ್ಸಿಗೆ ಸೇಮು, ಮೆಂಬರಲ್ಲಿ ನಾವು ಏನೇನು ತೊಗೊಂಡ್ವಿ 3 ತೊಗೊಂಡ್ವಿ, CLF ಇಂದ ಬಂದಿರೋದು, ಬ್ಯಾಂಕಿಂದ ಬಂದಿರೋದು ಮತ್ತು ಇಂಟರ್ನಲ್ ಲೋನ್ 3 ತೊಗೊಂಡ್ವಿ. ಆದರೆ ಇಲ್ಲಿ ಇಂಟರ್ನಲ್ ಲೋನ್ನ ಮತ್ತೆ ತೊಗೊಳಲ್ಲ, CLF ಇಂದ ತೊಗೊಂಡಿರೋ ಲೋನು ಒಟ್ಟು ಇವಾಗ CLF ಇಂದ ನಾವು 3 ಜನಕ್ಕೆ ಆ SHGಲಿ 3 ಜನಕ್ಕೆ CLF ಇಂದ ಲೋನ್ ಕೊಡಿಸಿರ್ತೀವಿ ಅಂದರೆ ಆ 3 ಲೋನ್ನು ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ಹಾಕಬೇಕಾಗತ್ತೆ. ಅಕಸ್ಮಾತ್ ಬೇರೆ ಬೇರೆ ಡೇಟಲ್ಲಿ ಕೊಟ್ಟಿದ್ದೀವಿ ಅನ್ನೋದಾದರೆ CLF ಇಂದನೇ ಫಸ್ಟ್ ಒಂದು ಹಾಕಬೇಕು, ಆಮೇಲೆ ಮತ್ತೆ ಇನ್ನೊಂದು ಆ್ಯಡ್ ಮಾಡಿ ಇನ್ನೊಂದನ್ನು ಹಾಕ್ಬೋದು. ಸಂಜೀವಿನಿ CLF ಅಂತ ಹಾಕ್ತೀನಿ, ಬಾರೋಡ್ ಫ್ರಮ್ಮು. ಲೋನ್ ಅಕೌಂಟ್ ನಂಬರು ಇದು ಮ್ಯಾಂಡೇಟ್ರಿ ಇಲ್ಲ, ಇದ್ದರೆ ಹಾಕ್ಬೋದು, ಯಾಕೆಂದರೆ ಅವ್ರು ಲೋನ್ ನಂಬರ್ನ ಮೇಂಟೈನ್ ಮಾಡಿದರೆ ಆ ಲೋನ್ ನಂಬರ್ನೇ ಲೋನ್ ಅಕೌಂಟ್ ನಂಬರ್ ಅಂತ ಹಾಕ್ಬೋದು. ಫಂಡ್ ಸೋರ್ಸ್ ಯಾವ್ದು ತೊಗೊಂಡಿರೋದು CIF RF ಅಂತೇಳ್ಬಿಟ್ಟು, ಟರ್ಮ್ ಲೋನ್ ಅಂತ ಅದೇ ಫೆಚ್ ಆಗಿರುತ್ತೆ. ಲೋನ್ ಡಿಸ್ಪರ್ಸ್ಮೆಂಟ್ ಡೇಟು ಯಾವತ್ತು ಆ SHGಗೆ ಲೋನ್ ಡಿಸ್ಪರ್ಸ್ ಆಯಿತು ಅಂತೇಳ್ಬಿಟ್ಟು ತೊಗೋತೀವಿ. ಮೋಡ್ ಆಫ್ ಪೇಮೆಂಟು ಬ್ಯಾಂಕ್, ಇದು ಕ್ಯಾಶ್ ಆಗಿರೋಕ್ಕೆ ಸಾಧ್ಯ ಇಲ್ಲ ಬ್ಯಾಂಕ್, ಬಟ್ ಇಲ್ಲಿ ಕ್ಯಾಶ್ ಅಂತ ಫ್ರೀಸ್ ಆಗಿದೆ. ಸೊ ನಾವು ಅದು ಕಟ್ ಆಫ್ ಆಗಿರೋದ್ರಿಂದ ಅದೇನು ಚೇಂಜ್ ಮಾಡೋಕ್ಕಾಗಲ್ಲ, ಸೊ ಹಂಗೆ ಬಿಡ್ತೀವಿ. ಇಂಟ್ರೆಸ್ಟ್ ರೇಟು ಎಷ್ಟು ಇಂಟ್ರೆಸ್ಟ್ ರೇಟ್ನ ನಾವು ಪೇ ಮಾಡ್ತೀವಿ
ಇಂಟ್ರೆಸ್ಟ್ ರೇಟ್ನ ಹಾಕಬೇಕಾಗತ್ತೆ. ಲೋನ್ ಅಮೌಂಟ್ ಹಾಕಿದ್ಮೇಲೆ ಒರಿಜಿನಲ್ ಲೋನ್ ಪೀರಿಯಡ್ ಎಷ್ಟು ತಿಂಗಳಿಗೆ ಆ ಲೋನ್ನ ಅವ್ರು ಕೊಟ್ಟಿದ್ರು ಅಂತೇಳ್ಬಿಟ್ಟು, ಓವರ್ ಡ್ಯೂ ಏನಾದರೂ ಇದ್ದರೆ ಓವರ್ ಡ್ಯೂ, ಇಲ್ಲಾಂದರೆ ರಿಮೈನಿಂಗ್ ಪೀರಿಯಡ್ 24 ಮಂತ್ಸಿಗೆ ಕೊಟ್ಟಿದ್ರು ಅಂತ ಒರಿಜಿನಲ್ ಪೀರಿಯಡ್ ಹಾಕಿದ್ವಿ. ರಿಮೈನಿಂಗ್ ಪೀರಿಯಡು ಇನ್ 22 ಮಂತ್ಸ್ ಇದೆ ಅಂತ ಹಾಕಿದ್ರೆ ಪ್ರಿನ್ಸಿಪಲ್ ರೀಪೇಯ್ಡ್ ಹಾಕಬೇಕಾಗತ್ತೆ. 75,000 ಲೋನ್ ತೊಗೊಂಡಿದ್ದಾರೆ ಅಂತೇಳಿ ಅದರಲ್ಲಿ ಒಂದು 6,000 ರೀಪೇ ಆಗಿದೆ. ಪ್ರಿನ್ಸಿಪಲ್ ರೀಪೇಯ್ಡ್ ಆದಮೇಲೆ ಪ್ರಿನ್ಸಿಪಲ್ ಓವರ್ ಡ್ಯೂ, ಇಂಟ್ರೆಸ್ಟ್ ಓವರ್ ಡ್ಯೂ ಅದೆರಡು ಹಾಕಿದ್ಮೇಲೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಬರುತ್ತೆ. ಇನ್ಸ್ಟಾಲ್ಮೆಂಟ್ ಅಮೌಂಟು ಅಸಲು ಮಾತ್ರನೇ ಬಂದಿದೆ. ನೆಕ್ಸ್ಟು ಇದನ್ನು ಸೇವ್ ಮಾಡಿದ್ರೆ ಅದು ಸೇಮ್ EMI ಶೆಡ್ಯೂಲ್ ಆಗುತ್ತೆ. ಆ್ಯಸ್ ಎ ಗ್ರೂಪ್ದು ಸೇಮ್ ಇಂಟ್ರೆಸ್ಟ್ ರೇಟ್ ಏನಿದೆ ಆ ಇಂಟ್ರೆಸ್ಟ್ ರೇಟು ಇಲ್ಲಿ ಇಂಟ್ರೆಸ್ಟೂ ಕ್ಯಾಲ್ಕುಲೇಟ್ ಆಗಿರುತ್ತೆ. ಇದನ್ನು ಶೆಡ್ಯೂಲರ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಸೆಂಡ್ ಕೂಡ ಮಾಡ್ಬೋದು. ಇದೇ CIF. ಇನ್ನೂ ಒಬ್ಬರು ತೊಗೊಂಡಿರ್ತಾರೆ, ಒಬ್ಬರು ತೊಗೊಂಡಿರೋದನ್ನ ನೀವು ಇಲ್ಲಿ ಹಾಕಿದರೆ ಮತ್ತು ಇನ್ನೊಬ್ಬರದನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗತ್ತೆ. ಯಾಕಂದರೆ ಬೇರೆಯವ್ರದ್ದು ಇಂಟ್ರೆಸ್ಟ್ ರೇಟು ಆಮೇಲೆ ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಬೇರೆ ಇರೋದ್ರಿಂದ 3 ಲೋನ್ SHGಗೆ ರಿಸೀವ್ ಆಗಿದೆ ಅಂದರೆ 3 ಇಲ್ಲಿ ಆ್ಯಡ್ ಮಾಡಬೇಕು. ನೆಕ್ಸ್ಟು ಬ್ಯಾಂಕ್ ಲೋನ್ ಏನಾದರೂ ತೊಗೊಂಡಿದ್ರೆ ಬ್ಯಾಂಕ್ ಲೋನು ಎಲ್ಲರದ್ದು ಸೇರಿ ಒಟ್ಟಿಗೆ ಆ್ಯಡ್ ಮಾಡ್ಬೋದಾಗತ್ತೆ. ಯಾಕೆಂದರೆ ಬ್ಯಾಂಕ್ ಲೋನ್ನ ಪೇಮೆಂಟು ಒಂದೇ ಥರ ಆಗ್ತಾ ಇರುತ್ತೆ. ಲೈಕ್ ಇಷ್ಟು ಇನ್ಸ್ಟಾಲ್ಮೆಂಟ್ ಫಿಕ್ಸ್ ಮಾಡಿಕೊಟ್ರೆ ನಾವು ಎಲ್ಲ SHG ಅವ್ರದ್ದು ಒಂದೇ ಸರಿ ಕಲೆಕ್ಟ್ ಮಾಡಿ ಒಂದೇ ಸರಿ ಪೇ ಮಾಡ್ತಿರ್ತೀವಿ. ಅದರಲ್ಲಿ ಎಲ್ಲರದ್ದು ಔಟ್ಸ್ಟ್ಯಾಂಡಿಂಗ್ ಏನು ಚೇಂಜಸ್ ಇರಲ್ಲ, ಎಲ್ಲರದ್ದು ಸೇಮ್ ಇರುತ್ತೆ. ಸೊ ಬ್ಯಾಂಕ್ ಲೋನ್ನು ಕೂಡ ಸೇಮ್ ಆಗಿ ಆ್ಯಡ್ ಮಾಡಬೇಕು, ಬಟ್ ಆ್ಯಡ್ ಮಾಡಬೇಕಾಗತ್ತೆ. ಇದು ಗ್ರೂಪ್ ಆ್ಯಕ್ಟಿವ್ ಲೋನು. ನಾವು ಗ್ರೂಪ್ ಆ್ಯಕ್ಟಿವ್ ಲೋನು ಮೆಂಬರಲ್ಲೂ ಅವ್ರದ್ದು ಮೆಂಬರ್ ಆ್ಯಕ್ಟಿವ್ ಲೋನಲ್ಲೂ ತೋರಿಸಿರ್ತೀವಿ, CIFನ ಗ್ರೂಪ್ ಆ್ಯಕ್ಟಿವ್ ಲೋನಲ್ಲೂ ತೋರಿಸ್ಬೇಕಾಗತ್ತೆ. ಎರಡು ಕಡೆನೂ ತೋರಿಸ್ಬೇಕಾಗತ್ತೆ. ನೆಕ್ಸ್ಟ್ ಬಂದರೆ ಗ್ರೂಪ್ ಫಂಡ್ ರಿಸೀವ್ಡಲ್ಲಿ ಆ್ಯಡ್ ಮಾಡಿದ್ರೆ ಅಲ್ಲಿ ಸೆಲೆಕ್ಟ್ ಇನ್ಸ್ಟಿಟ್ಯೂಷನ್ ಎಲ್ಲಿಂದ ನಿಮಗೆ ಫಂಡ್ ರಿಸೀವ್ಡ್ ಆಗಿದೆ ಗ್ರೂಪಿಗೆ ಅಂತ, ವಿವೋ ಇಂದನಾ, CLF ಇಂದನಾ, SRLM ಇಂದನಾ ಅಂತ. CLF ಇಂದನೇ ಮ್ಯಾಕ್ಸಿಮಮ್ ರಿಸೀವ್ ಆಗೋದ್ರಿಂದ CLF ಅಂತ ತೊಗೊತೀರಿ. ಯಾಕಂದರೆ ನಿಮ್ಗೆ ಡೈರೆಕ್ಟಾಗಿ SRLM ಇಂದ ಯಾವುದೂ ಬರೋಲ್ಲ. ಸೊ CLF ಅಂತ ತೊಗೊಂಡ್ರೆ ಫಂಡ್ ಸೋರ್ಸ್ ಏನದು ಅಂತ ಅಂದರೆ ರಿವಾಲ್ವಿಂಗ್ ಫಂಡ್ ಬಂದಿದೆಯಾ ಅಥವಾ ಅವಾರ್ಡ್ ಮನಿ ಬಂದಿದೆಯಾ, ಅದರ್ ಫಂಡ್ಸು SCA to SCP ಫಂಡ್ ನಾವು ಮೆಂಬರ್ಗೆ ತೋರಿಸಿದ್ವಿ ಅಂದಮೇಲೆ ಇಲ್ಲಿ SCA to SCP ಆ SHGಗೆ ಟೋಟಲ್ ಅಂದರೆ 10 ಜನ ಮೆಂಬರ್ಸಿಗೆ ನಾವು ಕೊಟ್ಟಿದ್ದೀವಿ ಅಂದರೆ 10 ಜನದ್ದು ಸೇರಿ ಇಲ್ಲಿ ಒಟ್ಟಿಗೆ 1 lakh ರೂಪೀಸ್ನ ನಾವು ಹಾಕಬೇಕಾಗತ್ತೆ. ಆಮೇಲೆ ಟ್ರೈನಿಂಗ್ ಫಂಡ್ ಏನಾದರೂ ಬಂದಿದ್ದರೆ ಅಥವಾ ಇನ್ಸ್ಟಿಟ್ಯೂಷನ್ ಬಿಲ್ಡಿಂಗ್ ಫಂಡು, ಅದರ್ ಅಡ್ವಾನ್ಸಸ್ಸು, ಗ್ರ್ಯಾಂಟ್ ಸ್ಟಾರ್ಟಪ್ ಫಂಡ್ ಏನಾದರೂ ಗ್ರ್ಯಾಂಟ್ ಬಂದಿದ್ದರೆ ಅದನ್ನು ನಾವು ಹಾಕಬೇಕಾಗತ್ತೆ. RF ಬಂದಿದ್ದರೆ ಈ ಗ್ರೂಪಿಗೆ RF ಬಂದಿದೆ ಅಂತ ಹಾಕಬೇಕು. ಯಾವತ್ತಿನ ಡೇಟ್ ಹಾಕಬೇಕು, ಯಾವತ್ತು RF ಬಂತು ಅಂತೇಳ್ಬಿಟ್ಟು ಹಾಕಬೇಕಾಗತ್ತೆ. ನೆಕ್ಸ್ಟು ಮೋಡ್ ಆಫ್ ಪೇಮೆಂಟು ಬ್ಯಾಂಕಲ್ಲಿ ಬಂದಿದ್ದರೆ ಬ್ಯಾಂಕು, ಇಲ್ಲಾಂದರೆ ಕ್ಯಾಶ್ ಆದರೆ ಕ್ಯಾಶಲ್ಲಿ ಬಂದಿರೋದನ್ನ ಹಾಕಬೇಕು. ಚೆಕ್ ನಂಬರ್, ಯಾವ ಚೆಕ್ ನಂಬರಿಂದ ಗ್ರೂಪಿಗೆ RF ಬಂತು ಅಂತೇಳ್ಬಿಟ್ಟು ಹಾಕ್ತೀವಿ. ನೆಕ್ಸ್ಟು ಅವಾರ್ಡ್ ಮನಿ ಏನಾದರೂ ರಿಸೀವ್ ಆಗಿದ್ದರೂ ಕೂಡ ಅವಾರ್ಡ್ ಮನಿನೂ ನಾವು ಇಲ್ಲೇ ಸೇಮ್ ಆ್ಯಡ್ ಮಾಡ್ತಾ ಹೋಗ್ತೀವಿ. ಅವಾರ್ಡ್ ಮನಿ ಬಂದಿದೆ, ಯಾವತ್ತು ಬಂದಿದೆ ಅಂತ ಡೇಟ್ ಹಾಕ್ಬಿಟ್ಟು ಎಷ್ಟು ಅವಾರ್ಡ್ ಮನಿ ಬಂದಿದೆ ಅದನ್ನು ನಾವಿಲ್ಲಿ ಹಾಕ್ತೀವಿ. ನೆಕ್ಸ್ಟ್ ಗ್ರ್ಯಾಂಟ್ ಅಂದರೆ SCA to SCP ಗ್ರ್ಯಾಂಟ್ಸ್ ಆರ್ ಡೊನೇಷನ್ಸ್ ಏನಿದೆ ಅದು, ಅಥವಾ ಬೇರೆ ಏನಾದರೂ ಫಂಡ್ಸ್ ನಮಗೆ ರಿಸೀವ್ ಆಗಿದ್ದರೆ ಅದನ್ನು ಹಾಕ್ಬೋದು. ಸೊ ನಾನು ಗ್ರ್ಯಾಂಟ್ ತೊಗೊಂಡು ಹಾಕ್ತಾಯಿದ್ದೀನಿ. ಟ್ರಾನ್ಸಾಕ್ಷನ್ ಯಾವ ಟೈಪಲ್ಲಿ ಆಗಿರುತ್ತೋ ಅದನ್ನು ಸೆಲೆಕ್ಟ್ ಮಾಡಿ ಹಾಕಬೇಕಾಗತ್ತೆ. ನಾನು ಈ ಗ್ರೂಪಿಗೆ 50,000 ಗ್ರ್ಯಾಂಟ್ ಬಂದಿದೆ ಅಂತ ಹಾಕಿದ್ದೀನಿ. ಇದು ಫಂಡ್ ರಿಸೀವ್ಡಲ್ಲಿ ಇಲ್ಲ ಹಾಕ್ತೀವಿ. ಆ್ಯಕ್ಚುಲಿ ಇಲ್ಲಿ ಗ್ರೂಪ್ ಫಂಡ್ ರಿಸೀವ್ಡಿಗೆ ಮುಂಚೆ ನಮ್ಗೆ ಇನ್ನೊಂದು ಆಪ್ಷನ್ ಬರುತ್ತೆ, ಗ್ರೂಪ್ ರೆಸಿಪ್ಟ್ಸು. ಈ ಗ್ರೂಪ್ ರೆಸಿಪ್ಟ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ನಾವು ಈ ಕ್ಲೋಸ್ಡ್ ಲೋನ್ಸ್ ಆಗಲಿ ಆ್ಯಕ್ಟಿವ್ ಲೋನ್ಸ್ ಆಗಲಿ ರಿಸೀವ್ ಆಗಿರೋ ಇಂಟ್ರೆಸ್ಟ್ನ ಎಲ್ಲೂ ಹಾಕಿಲ್ಲ. ಸೊ ಇಲ್ಲಿ ಗ್ರೂಪ್ ಫಂಡ್ ರಿಸೀವ್ಡಲ್ಲಿ ಮೇಜರಾಗಿ ನಾವು ಅದನ್ನು ಹಾಕ್ತೀವಿ, ಗ್ರೂಪ್ ರೆಸಿಪ್ಟ್ಸಲ್ಲಿ ನಾವು ಅದನ್ನು ಹಾಕ್ತೀವಿ. ಅದರ್ಸಲ್ಲಿ ತೊಗೊಂಡ್ರೆ, ಗ್ರೂಪ್ ರೆಸಿಪ್ಟ್ಸಲ್ಲಿ ಅದರ್ ಅಂತ ತೊಗೊಂಡ್ರೆ ಇಲ್ಲಿ ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಮೆಂಬರ್ಸ್ ಅಂತ ಒಂದು ಆಪ್ಷನ್ ಇದೆ, ಅಲ್ಲಿ ಹಾಕ್ಬೋದು. ಅಥವಾ ಅದರ್ ಇನ್ಕಮ್, ಎರಡರಲ್ಲಿ ಒಂದು ಕಡೆ ನಾವು ಇಂಟ್ರೆಸ್ಟ್ ರಿಸೀವ್ ಆಗಿರೋ ಟೋಟಲ್ ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡಿ ಇಲ್ಲಿ ನಾವು ಹಾಕ್ತೀವಿ. ಎಷ್ಟು ರಿಸೀವ್ ಆಗಿದೆ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಕ್ಲೋಸ್ಡ್ ಲೋನ್ಸ್ ಪ್ಲಸ್ ಆ್ಯಕ್ಟಿವ್ ಲೋನ್ಸಲ್ಲಿ ಎಷ್ಟು ಇಂಟ್ರೆಸ್ಟನ್ನ ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ ಅಷ್ಟನ್ನು ನಾವಿಲ್ಲಿ ಹಾಕಿ ಸೇವ್ ಕೊಡ್ತೀವಿ. ನೆಕ್ಸ್ಟು ಇದರಲ್ಲಿ ಬ್ಯಾಂಕ್ ಇಂಟ್ರೆಸ್ಟ್ ನಾವೇನು ರಿಸೀವ್ ಮಾಡ್ಕೊಂಡಿರ್ತೀವಿ ಬ್ಯಾಂಕ್ಸಿಂದ, ಆ ಬ್ಯಾಂಕ್ ಇಂಟ್ರೆಸ್ಟ್ ಕೂಡ ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಬ್ಯಾಂಕ್ಸು ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಏನಾದರೂ ಇಟ್ಟಿದ್ರೆ ಅದರಿಂದ ಇಂಟ್ರೆಸ್ಟ್ ಬಂದಿದ್ದರೆ ಅದನ್ನೆಲ್ಲನೂ ನಾವಿಲ್ಲಿ ಇಂಟ್ರೆಸ್ಟ್ ಇನ್ಕಮಲ್ಲಿ ರಿಸಿಪ್ಟ್ಸೆಲ್ಲ ಹಾಕ್ತೀವಿ. ಯಾವ ಬ್ಯಾಂಕಿಂದ ಬಂದಿದೆ ಅಂತ ಚೆಕ್ ನಂಬರ್, ಯಾವುದು ಚೆಕ್ ನಂಬರ್ ಅಥವಾ ಟ್ರಾನ್ಸಾಕ್ಷನ್ ಆಗಿರೋದು ಟ್ರಾನ್ಸಾಕ್ಷನ್ ನಂಬರ್ ಇರುತ್ತೆ, ಅದನ್ನು ನಾವಿಲ್ಲೇ ಹಾಕ್ತೀವಿ. ಎಷ್ಟು ಇಂಟ್ರೆಸ್ಟು ರಿಸೀವ್ ಆಯಿತು ಅಂತೇಳ್ಬಿಟ್ಟು. ಈ ಇಂಟ್ರೆಸ್ಟ್ ನಾವು ಹಾಕೋಬೇಕಾದ್ರೆ
ಮೆಂಬರಿಂದ ನಾವು CIF ಎಕ್ಸಾಂಪಲ್ ನಾವು ಇಂಟರ್ನಲ್ಲಿ ಇಂಟ್ರೆಸ್ಟು ಹಾಕ್ಕೊತೀವಿ, ಪ್ಲಸ್ ಇನ್ನೂ ಒಂದು CIF ಇಂಟ್ರೆಸ್ಟ್ ರಿಸೀವ್ ಆಗಿರುತ್ತಲ್ಲ, ಅದು ಇಂಟ್ರೆಸ್ಟ್ ರಿಸೀವ್ಡ್ ಅದರ್ ಇನ್ಕಮಲ್ಲಿ ತೋರಿಸ್ಬೇಕು. CIF ನಾವು ಫಸ್ಟು SHGಗೆ ರಿಸೀವ್ ಮಾಡ್ಕೊತೀವಿ, ಆಮೇಲೆ SHGಯಿಂದ ಅದನ್ನು CLF ಅಂದರೆ GPCಗೆ ಕಟ್ತೀವಿ. ಸೊ ನಾವಿಲ್ಲಿ ರಿಸೀವ್ ಆಗಿರೋದನ್ನು ತೋರಿಸ್ಬೇಕಾಗಿರುತ್ತೆ, ಪೇ ಆಗಿರೋದನ್ನು ತೋರಿಸ್ಬೇಕಾಗಿರುತ್ತೆ. ಫಸ್ಟ್ ನಾವೇನು ಮಾಡ್ತೀವಿ ಅಂದರೆ ಮೆಂಬರ್ ಕಡೆಯಿಂದ SHGಗೆ ರಿಸೀವ್ ಮಾಡ್ಕೊತೀವಿ. ಇವಾಗ 1 lakh rupees ಅವ್ರು ಲೋನ್ ತೊಗೊಂಡಿದ್ದಾರೆ ಅಂದರೆ ಅದಕ್ಕೊಂದು ಎಷ್ಟು ಇಂಟ್ರೆಸ್ಟ್ ಇರುತ್ತೆ, ಆ ಇಂಟ್ರೆಸ್ಟು ನಮಗೆ ಮೆಂಬರಿಂದ SHGಗೆ ಬಂದಿದೆ ಅಂದರೆ ಗ್ರೂಪ್ಗೆ ರಿಸೀವ್ ಆಗಿದೆ ಅಂತ ತೋರಿಸ್ತೀವಿ. ಇಲ್ಲಿ ನಾನು 18,000 ಏನು ಹಾಕಿದ್ದೀನಿ ಅದು ಬ್ಯಾಂಕ್ ಲೋನ್ದು ಇಂಟ್ರೆಸ್ಟು ಇನ್ಕ್ಲೂಡ್ ಆಗಿದೆ, ಅದರಲ್ಲಿ CIF ಲೋನ್ ಇಂಟ್ರೆಸ್ಟು ಅಥವಾ ಯಾವುದೇ CLFಯಿಂದ ಯಾವ ಲೋನ್ ತೊಗೊಂಡಿದ್ದೀವಿ ಆ ಲೋನ್ ಇಂಟ್ರೆಸ್ಟು ಇನ್ಕ್ಲೂಡ್ ಆಗಿದೆ ಅಂದರೆ ರಿಸೀವ್ ನಾವು ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ನಾವು ಪೇ ಮಾಡಬೇಕಾದ್ರೆ ಇಂಟರ್ನಲ್ ಲೋನ್ ನಾವು ಪೇ ಮಾಡಲ್ಲ. ಇಂಟರ್ನಲ್ ಲೋನ್ ಬಿಟ್ಟು ಲೋನಿಂದ ಏನು ಇಂಟ್ರೆಸ್ಟ್ ಬಂದಿರುತ್ತೆ ಅದು ನಮಗೆ ಇನ್ಕಮ್ ಆಗಿ ಗ್ರೂಪ್ಗೆ ಇನ್ಕಮ್ ಆಗಿ ಉಳ್ಕೊಳ್ಳುತ್ತೆ. ಬೇರೆ ಎಲ್ಲ ಲೋನ್ಸ್ದು ಇಂಟ್ರೆಸ್ಟ್ನ ನಾವು ಪೇ ಮಾಡಿಬಿಡ್ತೀವಿ ಪೇಮೆಂಟ್ಸಲ್ಲಿ. ಇಲ್ಲಿ ಗ್ರೂಪ್ ಫಂಡ್ ರಿಸೀವ್ಡ್ ನಾನು ಆಗಲೇ ಹೇಳ್ದೆ. ನೆಕ್ಸ್ಟ್ ಗ್ರೂಪ್ ಪೇಮೆಂಟ್ಸಿಗೆ ಹೋಗೋಣ. ಇಲ್ಲಿ ಪೇಯ್ಡ್ ಟು CLF ಅಂತ ಕೊಟ್ಟರೆ CLFಗೆ ಪೇಮೆಂಟ್ ಆಗಿರೋದು ಅಂದರೆ ನಾವು ಅಲ್ಲಿಗೆ CLFಗೆ ಏನಾದರೂ ಮೆಂಬರ್ಶಿಪ್ ಫೀ ಪೇ ಮಾಡಿದರೆ, ಅಲ್ಲಿ ಮೆಂಬರ್ಶಿಪ್ ತೊಗೊಳಕ್ಕೆ ಮೆಂಬರ್ಶಿಪ್ ಫೀ ಪೇ ಮಾಡಿದರೆ, ಅಥವಾ ಇಂಟ್ರೆಸ್ಟ್ ಪೇಯ್ಡ್ ಆನ್ ಲೋನ್ಸ್ ಏನಾದರೂ ಲೋನ್ಸಿಗೆ ನಾವು ಇಂಟ್ರೆಸ್ಟ್ ಪೇ ಮಾಡ್ತೀವಿ. ಗ್ರೂಪ್ ರೆಸಿಪ್ಟ್ಸಲ್ಲಿ ಅದು ಇಂಟ್ರೆಸ್ಟ್ ರಿಸೀವ್ ಆಗಿರೋದನ್ನು ತೋರಿಸ್ತೀವಿ, ಗ್ರೂಪ್ ಪೇಮೆಂಟ್ಸಲ್ಲಿ ಇಂಟ್ರೆಸ್ಟ್ ಪೇ ಆಗಿರೋದನ್ನು ನಾವು ತೋರಿಸ್ತೀವಿ ಯಾವ ಥರ ಪೇ ಮಾಡಿದ್ದೀವಿ ಅಂತ. ನಾವು ಆ್ಯಕ್ಟಿವ್ ಲೋನ್ಸಲ್ಲಿ ಅಸಲು ಅಂದರೆ ಪ್ರಿನ್ಸಿಪಲ್ ಏನಿರುತ್ತೆ ಅದನ್ನು ತೋರಿಸಿರ್ತೀವಿ, ಬಟ್ ಇಂಟ್ರೆಸ್ಟ್ನ ನಾವು ಎಲ್ಲೂ ತೋರಿಸಿರಲ್ಲ. ಇಂಟ್ರೆಸ್ಟ್ನ ಬಂದು ಗ್ರೂಪ್ ರೆಸಿಪ್ಟ್ಸು ಗ್ರೂಪ್ ಪೇಮೆಂಟ್ಸಲ್ಲೇ ನಾವು ತೋರಿಸೋದು. ಚೆಕ್ ನಂಬರ್ ಹಾಕ್ಬಿಟ್ಟು ಅಮೌಂಟು ಎಷ್ಟು ಇಂಟ್ರೆಸ್ಟ್ನ ನಾವು CLFಗೆ ಪೇ ಮಾಡಿದ್ವಿ, ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಎಷ್ಟು ಇಂಟ್ರೆಸ್ಟ್ ನಮ್ಮ ಗ್ರೂಪಿಂದ ಪೇ ಆಗಿದೆ ಅಂತ. ಬ್ಯಾಂಕ್ ಲೋನ್ ಏನಾದರೂ ಕ್ಲೋಸ್ಡ್ ಆಗಿರ್ಬೋದು, ಆ್ಯಕ್ಟಿವ್ ಆಗಿರ್ಬೋದು, ಬಟ್ ಎಷ್ಟು ಇಂಟ್ರೆಸ್ಟ್ನ ಪೇ ಮಾಡಿದ್ದೀವಿ ಅಂತ. ಬ್ಯಾಂಕ್ ಲೋನು ಮತ್ತು ಬ್ಯಾಂಕ್ ಚಾರ್ಜಸ್ ಪ್ರತಿ ಸರಿನೂ ನಮಗೆ ಬ್ಯಾಂಕ್ ಚಾರ್ಜಸ್ ಏನು ಕಟ್ಟಾಗುತ್ತೆ ಆ ಬ್ಯಾಂಕ್ ಚಾರ್ಜಸ್ನು ನಾವಿಲ್ಲಿ ಗ್ರೂಪ್ ಪೇಮೆಂಟ್ಸಲ್ಲಿ ನಾವು ಆ್ಯಡ್ ಮಾಡ್ತೀವಿ. ಬ್ಯಾಂಕ್ ಚಾರ್ಜಸ್ಸು, ಆಮೇಲೆ ಇಂಟ್ರೆಸ್ಟ್ ಪೇಯ್ಡು ಮತ್ತು ಬ್ಯಾಂಕ್ ಚಾರ್ಜಸ್ ಕೂಡ ಆ್ಯಡ್ ಮಾಡ್ತೀವಿ. ಬ್ಯಾಂಕ್ ಚಾರ್ಜಸ್ ಆ್ಯಡ್ ಆದಮೇಲೆ ನೆಕ್ಸ್ಟು ಗ್ರೂಪ್ ಪೇಮೆಂಟ್ಸಲ್ಲಿ ನೆಕ್ಸ್ಟ್ ನಮಗೆ ಅದರ್ ಅಂತ ಒಂದು ಆಪ್ಷನ್ ಇದೆ. ಈ ಅದರ್ ಆಪ್ಷನ್ನಿಗೆ ಹೋದರೆ ನಾವು ಬೇರೆ ಏನಕ್ಕಾದರೂ ಈ ಟ್ರೈನಿಂಗ್ ಮಾಡೋಕ್ಕೆ ಏನಾದರೂ ಎಕ್ಸ್ಪೆನ್ಸಸ್ ಮಾಡಿದರೆ, ಇನ್ಸ್ಟಿಟ್ಯೂಷನ್ ಬಿಲ್ಡಿಂಗ್ ಎಕ್ಸ್ಪೆನ್ಸಸ್ ಏನಾದರೂ ಮಾಡಿದರೆ, ಅಥವಾ ಅದರ್ ಅಡ್ವಾನ್ಸ್ ಆಗಿ ಏನಕ್ಕಾದರೂ ಎಕ್ಸ್ಪೆನ್ಸಸ್ ಮಾಡಿದರೆ, ಕೇಡರ್ಸ್ಗೆ ಏನಾದರೂ SHGಯಿಂದ ಪೇಮೆಂಟ್ ಆಗಿದ್ದರೆ, ಇಲ್ಲ ಅಂದರೆ ಅಡ್ಮಿನ್ ಯುಟಿಲಿಟಿ ಎಕ್ಸ್ಪೆನ್ಸಸ್ಸು, ಅಥವಾ ನಾವು ಗ್ರೂಪಿಂದ ಪೆನಲ್ಟಿ ಏನಾದರೂ ಪೇ ಆಗಿದ್ದರೆ, ಈ ಬುಕ್ಸು ಪರ್ಚೇಸ್ ಮಾಡೋಕ್ಕೆ ಅಥವಾ ಸೀಲು ಪರ್ಚೇಸ್ ಮಾಡೋಕ್ಕೆ, ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಕ್ಕೆಲ್ಲ ಅಡ್ಮಿನಾಗಿ ಏನು ಎಕ್ಸ್ಪೆನ್ಸಸ್ ಮಾಡಿರ್ತೀವಿ ಆ ಅಡ್ಮಿನ್ ಯುಟಿಲಿಟಿ ಎಕ್ಸ್ಪೆನ್ಸಸ್ನ ಇಲ್ಲಿ ಹಾಕೋಬೇಕಾಗತ್ತೆ. ಮತ್ತು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸು, ಯಾರಾದರೂ SHG ಮೆಂಬರು ಓಡಾಡಿ ಬಂದಿರೋದಕ್ಕೆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಏನಾದರೂ ಕೊಟ್ಟಿದ್ರೆ ಅದನ್ನು ಹಾಕಬೇಕಾಗತ್ತೆ. ಅಥವಾ ಏನಾದರೂ ಪರ್ಚೇಸ್ ಮಾಡೋಕ್ಕೋಸ್ಕರ ಎಕ್ಸ್ಪೆನ್ಸಸ್ ಮಾಡಿದರೆ ಪರ್ಚೇಸ್ ಸ್ಟೇಷ್ನರಿ ಏನಾದರೂ ಪರ್ಚೇಸ್ ಮಾಡೋಕ್ಕೆ, ಸೊ ಪರ್ಚೇಸ್ ಆಫ್ ಇನ್ವೆಂಟ್ರಿಲೇ ಹಾಕಬೇಕಾಗತ್ತೆ. ಬಿಟ್ಟರೆ ಇನ್ನು ಬ್ಯಾಡ್ ಡೇಟ್ಸಲ್ಲಿ ಬಂದು ಯಾರಾದರೂ SHG ಮೆಂಬರು ಲೋನ್ ತೊಗೊಂಡಿರ್ತಾರೆ ಬಟ್ ಅವ್ರು ಕಟ್ಟೇ ಇರಲ್ಲ, ಅದು ನಮಗೆ ನೆಕ್ಸ್ಟ್ ಕಟ್ಟೋದೇ ಇಲ್ಲ ಅವರು, ಆ ಥರ ಉಳ್ಕೊಂಡಿದ್ರೆ ಅದು ಬ್ಯಾಡ್ ಡೆಟ್ಸಿಗೆ ಬರುತ್ತೆ. ಬ್ಯಾಡ್ ಡೆಟ್ಸಿಗೆ ಹಾಕ್ತೀವಿ. ಇಲ್ಲಾಂದರೆ ಏನಾದರೂ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಹಾಕಿದರೆ ಆ ಎಕ್ಸ್ಪೆನ್ಸಸ್ನ ನಾವು ಹಾಕಬೇಕಾಗತ್ತೆ. ಸೊ ನಾನು ಇಲ್ಲಿ ಅಡ್ಮಿನ್ ಎಕ್ಸ್ಪೆನ್ಸಸ್ ತೊಗೊತೀನಿ, ಅವ್ರ ಬುಕ್ಸು ಎಲ್ಲ ಪರ್ಚೇಸ್ ಮಾಡೋಕ್ಕೆ ಒಂದು 2,000 ಎಕ್ಸ್ಪೆನ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇದು ಗ್ರೂಪ್ ಪೇಮೆಂಟ್ಸ್ ಆಗುತ್ತೆ. ನೆಕ್ಸ್ಟು ಕ್ಯಾಶ್ ಬ್ಯಾಲೆನ್ಸು. ಈ 5th ನವೆಂಬರ್ಗೆ ನಾನು ಏನು ತೊಗೊಂಡಿದ್ದೀನಿ ಅವತ್ತು ಅವ್ರ ಹ್ಯಾಂಡಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಕೈಯಲ್ಲಿ ಏನಾದರೂ ದುಡ್ಡಿದ್ದರೆ ಆ ಕ್ಯಾಶ್ ಬ್ಯಾಲೆನ್ಸ್ ಏನಿದೆ ಅದನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಒಂದು 5,000 ರೂಪೀಸ್ ಅವ್ರ ಕ್ಯಾಶ್ ಇನ್ ಹ್ಯಾಂಡ್ ಗ್ರೂಪಲ್ಲಿ ಇದೆ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಅಷ್ಟೇ. ಅವತ್ತಿನ ದಿನಕ್ಕೆ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ ಅನ್ನೋದನ್ನು ನಾವೇ ಎಂಟ್ರಿ ಮಾಡಬೇಕಾಗತ್ತೆ. ಸೊ ನಾವೇ ಎಂಟ್ರಿ ಮಾಡಿ ಸೇವ್ ಮಾಡ್ತೀವಿ. ಅಂದರೆ 5th ಏನು ನೀವು ತೊಗೊಂಡಿರ್ತೀರ ಅದನ್ನು ಎಂಟ್ರಿ ಮಾಡಿ ಇದೇ ಕ್ಯಾರಿ ಆಗುತ್ತೆ. ನೆಕ್ಸ್ಟು ಕ್ಯಾಶು ಬ್ಯಾಂಕು ಟ್ಯಾಲಿ ಆಗ್ತಾ ಹೋಗುತ್ತೆ. ಆವಾಗ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿದ್ರು ರೆಗ್ಯುಲರ್ ಮೀಟಿಂಗ್ ಇಲ್ವೋ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದರೆ ಟ್ರಾನ್ಸಾಕ್ಷನ್ನು. ಇಲ್ಲಿ ಟ್ರಾನ್ಸಾಕ್ಷನ್ ಏನೇನು ಆಗಿದೆ ಅಂತ ಆ್ಯಕ್ಚುಲಿ ಇಲ್ಲಿ ಅನ್ಮ್ಯಾಚ್ಡ್ ಅಮೌಂಟಲ್ಲಿ ನಂದೇನು ತೋರಿಸ್ತಿದೆ 2,82,575 ರೂಪೀಸ್ ತೋರಿಸ್ತಿದೆ. ಅಂದರೆ ಅನ್ಮ್ಯಾಚ್ಡ್ ಅಮೌಂಟ್ ಬಂದಿದೆ. ಈ ಅನ್ಮ್ಯಾಚ್ಡ್ ಅಮೌಂಟು ನೀವು ಕರೆಕ್ಟಾಗಿ ಡಾಟಾ ಹಾಕಿದ್ರೆ ಬರಲ್ಲ, ಅದು ಟ್ಯಾಲಿ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅಸೆಟ್ ಏನಿದೆ ನಮ್ಮದು ಅಸೆಟ್ ಅಂದರೆ ನಮಗೆ ಬರಬೇಕಾಗಿರೋದು 71,000 ರೂಪೀಸ್ ಇದೆ. ಈಕ್ವಿಟಿ 2,22,000 ಇದೆ. ಲಯಬಿಲಿಟಿ 1,31,000 ಇದೆ. ಇನ್ಕಮ್ ಬಂದಿರೋದು 33,000. ನಾವು ಎಕ್ಸ್ಪೆನ್ಸ್ ಮಾಡಿರೋದು 14,000 ರೂಪೀಸ್ ಇದೆ.
ಸೊ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಯಾವ್ಯಾವ ಅಮೌಂಟ್ ಎಷ್ಟೆಷ್ಟು ಅಂತ ಬರುತ್ತೆ. ಇಲ್ಲಿ ಕರೆಂಟ್ ಅಸೆಟ್ಟು, ಕ್ಯಾಶ್ ಇನ್ ಹ್ಯಾಂಡು 5,000 ಬ್ಯಾಂಕ್ದು, ಮತ್ತು ಇಲ್ಲಿ ಲೋನ್ಸ್ ಟು ಮೆಂಬರ್ ಅಂದರೆ ಮೆಂಬರ್ ಮೇಲಿರೋರು 60,000 ಇದೆ. ಇಲ್ಲಿ ಫಿಕ್ಸೆಡ್ ಅಸೆಟ್ಸಿಗೆ ಬಂದರೆ ಈಕ್ವಿಟಿ 2,22,000 ಇದೆ. ಅಂದರೆ RF ಬಂದಿದೆ ಅಂತ ತೋರಿಸಿದ್ದೀವಿ, ಅದರ್ ಫಂಡ್ ಬಂದಿದೆ ಅಂತ ತೋರಿಸಿದ್ದೀವಿ, ಅವಾರ್ಡ್ ಮನಿ ಬಂದಿದೆ ಅಂತ ತೋರಿಸಿದ್ದೀವಿ. ಸೊ ಇದು ಎಲ್ಲಿದೆ ಅಂತ ತೋರಿಸಿಲ್ಲ, ಹಂಗಾಗಿ ಇದು ಅನ್ಮ್ಯಾಚ್ಡ್ ಅಮೌಂಟ್ ಬಂದಿದೆ. ಬಟ್ ನೀವು ಡಾಟಾ ಕರೆಕ್ಟಾಗಿ ಹಾಕಿದ್ರೆ ಅನ್ಮ್ಯಾಚ್ಡ್ ಅಮೌಂಟ್ ಏನು ಬರಲ್ಲ. ಸೊ ಡಾಟಾ ಕರೆಕ್ಟಾಗಿ ಹಾಕಿದಾಗ ಅನ್ಮ್ಯಾಚ್ಡ್ ಅಮೌಂಟು ಬರಲ್ಲ. ಸೊ ನಿಮಗೆ ಟ್ಯಾಲಿ ಆಗುತ್ತೆ. ಅದು ಟ್ಯಾಲಿ ಆದಮೇಲೆ ಅನ್ಮ್ಯಾಚ್ಡ್ ಅಮೌಂಟ್ ಏನೂ ಇಲ್ಲ ಅಂದಾಗ ನೀವು ಬ್ಯಾಕ್ ಬಂದು ಇಲ್ಲಿ ಅದು ಹೋಯಿತು ಎಡಿಟ್ ಮೀಟಿಂಗ್, ಇಲ್ಲಿ ಕ್ಲೋಸ್ ಮೀಟಿಂಗ್ನ ಕೊಡಬೇಕಾಗತ್ತೆ. ಈಗ ಅದು ಕ್ಲೋಸ್ ಆಗೋಲ್ಲ, ಯಾಕಂದರೆ ಅದಲ್ಲ ಅನ್ಮ್ಯಾಚ್ ಅಮೌಂಟ್ ಬಂದಿರೋದ್ರಿಂದ. ಕ್ಲೋಸ್ ಮೀಟಿಂಗ್ ಅಂತ ಕೊಟ್ಟರೆ ಆವಾಗ ಅದು ಮೀಟಿಂಗ್ ಕ್ಲೋಸ್ ಸಕ್ಸಸ್ಫುಲಿ ಸೆಂಡ್ ಫಾರ್ ಅಪ್ರೂವಲ್ ಅಂತ ಬರುತ್ತೆ. ಸೊ ನೀವು ಅಪ್ರೂವಲ್ಗೆ ಸೆಂಡ್ ಮಾಡಿದಾಗ ಅದು ಮಾಡಿದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನೀವು ಸಿಂಕ್ರನೈಸೇಷನ್ಗೆ ಬರಬೇಕು. ಇಲ್ಲಿ ಸಿಂಕ್ರನೈಸೇಷನ್ಗೆ ಬಂದಮೇಲೆ ಮೀಟಿಂಗ್ ರೆಕಾರ್ಡ್ ಪೆಂಡಿಂಗ್ ಫಾರ್ ಅಪ್ಲೋಡ್ ಅಂತ ಒಂದಿರುತ್ತೆ. ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅದು ಅವ್ರಿಗೆ ಫೆಚ್ ಆಗುತ್ತೆ, ನಿಮಗೆ ರಿಪೋರ್ಟು ಕೂಡ ಬರುತ್ತೆ. ನೆಕ್ಸ್ಟು ಆ ಮೀಟಿಂಗ್ನ ನೀವು ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ, ರೆಗ್ಯುಲರ್ ಮೀಟಿಂಗ್ ಮಾಡಬೇಕಾಗತ್ತೆ. ನೋಡಿ ಇಲ್ಲಿ ಮಿಸ್ಡ್ ಮೀಟಿಂಗ್ 29 ಇತ್ತು, 28 ಆಗಿದೆ. ಇವತ್ತು ನಾನು 1 ಮೀಟಿಂಗ್ ಮಾಡಿದ್ದೀನಿ. ಸೊ 2 ಡೇ ಮೀಟಿಂಗ್ ಐತೆ. ಇದು ಕ್ಲೋಸ್ ಆದಮೇಲೆ ನೆಕ್ಸ್ಟ್ ಅದು ಅಪ್ಕಮಿಂಗ್ ಮೀಟಿಂಗ್ಗೆ ಬರುತ್ತೆ. ಇದಿಷ್ಟು SG ಟ್ರಾನ್ಸಾಕ್ಷನ್.